Good evening, everyone. Warm welcome to this evening's program, jointly associated with Minds United for Health Sciences and Humanity Trust and Arivu School. ಈ ಸಂಜೆ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲರಿಗೂ ನಮ್ಮ ಹೃದಯಪೂರ್ವ ಆಹ್ವಾನ. ಈ ಕಾರ್ಯಕ್ರಮದ ಉದ್ದೇಶ ಮೈಂಡ್ಸ್ ಯುನೈಟೆಡ್ ಫಾರ್ ಹೆಲ್ತ್ ಸೈನ್ಸಸ್ ಅಂಡ್ ಹ್ಯುಮ್ಯಾನಿಟಿ ಟ್ರಸ್ಟ್ ಮತ್ತೆ ಇನ್ಫೋಸಿಸ್ ಫೌಂಡೇಶನ್ ಅವರ ಸಹಭಾಗಿತ್ವದಲ್ಲಿ ನಾವು ಮೈಸೂರಲ್ಲಿ ಪ್ರಕೃತಿಗೋಸ್ಕರ ಪ್ರಾಣಿ ಪಕ್ಷಿಗಳು, ಮರ ಗಿಡಗಳು ಮತ್ತೆ ಅನೇಕ ಕೀಟಗಳು ಇದನ್ನೆಲ್ಲಾನು ಕೂಡ ಜನರಲ್ಲಿ ಅರಿವು ಮೂಡಿಸ್ಬೇಕು ಅನ್ನೋ ಕಾರ್ಯಕ್ರಮದ ಉದ್ದೇಶದಿಂದ ಅರಿವು ಶಾಲೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ is one of the best models for any district to have such a wonderful concept and come out with this kind of school. So COVID-19 ಸಂದರ್ಭದಲ್ಲಿ ನಮಗೆ ಯೋಚನೆ ಬಂದಿದ್ದು ಏನು ಅಂದ್ರೆ, ಯಾವಾಗ ತನಕ ನಾವು ಪ್ರಕೃತಿಲಿರುವಂತ ಪ್ರಾಣಿ ಪಕ್ಷಿ ಗಿಡ ಮರ ಅದನ್ನೆಲ್ಲ ತೊಂದರೆ ಕೊಡ್ತಾ ಇರ್ತೀವೋ ಅವಾಗ ತನಕನೂ ಕೂಡ ಮನುಷ್ಯನಿಗೆ ಬಹಳ ಪ್ರಾಬ್ಲಮ್ಗಳು ಒಂದಾದ್ಮೇಲೆ ಒಂದು ಬರ್ತಾ ಇರುತ್ತೆ ಅಂತ. COVID-19 ಕೂಡ ನಾವು ಝೂನೋಟಿಕ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ. ಅಂದ್ರೆ ಬೇರೆ ಬೇರೆ ಪ್ರಾಣಿ ಪಕ್ಷಿಗಳಲ್ಲಿ ಇರಬೇಕಾಗಿರುವಂತ ವೈರಸ್ಗಳು ನಾವು ಯಾವಾಗ ಗಿಡ ಮರಗಳನ್ನ ತೊಂದರೆ ಕೊಟ್ಟು ಅದರ ಅವನತಿಗೆ ನಾವು ಪ್ರಯತ್ನ ಮಾಡ್ತೀವೋ ಆಟೋಮೆಟಿಕ್ ಆಗಿ ಅವು ತಮ್ಮ ಹೋಸ್ಟ್ ತಾವು ಇರೋವಂತ ಜಾಗಗಳನ್ನ ಬಿಟ್ಟು ಮನುಷ್ಯನಿಗೆ ಎಂಟ್ರಿ ಆಗುತ್ತೆ. ಸೊ COVID-19, ಸಾರಸ್, ಮೀರಸ್ ಇವೆಲ್ಲ ಕೂಡ ನಾವು ಇತ್ತೀಚೆಗೆ ನಮ್ಮ ಪ್ರತಿದಿನ ನಾವು ಪ್ರಕೃತಿಯಲ್ಲಿ ಎಷ್ಟು ತೊಂದರೆ ಕೊಡ್ತಾ ಇದೀವೋ ಅದರಿಂದ ಉದ್ಭವ ಆಗ್ತಿರುವಂತ ಇನ್ಫೆಕ್ಷನ್ ಅನ್ನೋದು ನಮ್ ಗಮನಕ್ಕೆ ಬಂದಿದೆ. ಆ COVID-19 ಇಂದ ನಮ್ಮ ಮನೆಗಳಲ್ಲಿ, ನಮ್ಮ ಅಕ್ಕಪಕ್ಕ ಮನೆಗಳಲ್ಲಿ, ನಮ್ಮ ಜಿಲ್ಲೆಗಳಲ್ಲಿ, ನಮ್ಮ ದೇಶದಲ್ಲಿ, ಪ್ರಪಂಚದಲ್ಲಿ ಎಷ್ಟು ಸಾವು ನೋವು ಆಗಿದೆ ಅನ್ನೋದು ನಮ್ಮೆಲ್ಲರ ಅನುಭವಕ್ಕೆ ಬಂದಿದೆ. ನಾವು ಪ್ರತಿದಿನ ಪ್ರಕೃತಿ ಉಳಿಸೋದಕ್ಕೆ ಏನ್ ಪ್ರಯತ್ನ ಮಾಡ್ತೀವಿ ಅನ್ನೋದು ಪ್ರಶ್ನೆ ಆಗಿದೆ. ಈ ಸಂದರ್ಭದಲ್ಲಿ ನಾವು ಈ ತರ ಒಂದು ಶಾಲೆಯಲ್ಲಿ ಒಂದು ಪ್ರಕೃತಿಗೋಸ್ಕರನೇ ಒಂದು ಗ್ರಂಥಾಲಯವನ್ನು ಸ್ಥಾಪನೆ ಮಾಡಿ ಆ ಗ್ರಂಥಾಲಯ ಮತ್ತು ಅಲ್ಲಿ ಆಕ್ಟಿವಿಟೀಸ್ ಪ್ರತಿ ವರ್ಷ 5ರಿಂದ 6 ಆಕ್ಟಿವಿಟೀಸ್ ಮಕ್ಕಳಲ್ಲಿ ಮತ್ತೆ ಯಂಗ್ಸ್ಟರ್ಸ್ ಅಲ್ಲಿ ಶುರು ಮಾಡೋದಕ್ಕೆ ನಾವು ಕೊಡುವಂತ ಕೆಲವು ಫಂಡ್ಸ್ ಇಂದ ಸಾಧ್ಯವಾಗ್ಲಿ ಅನ್ನೋದು ಯೋಚನೆಯಿಂದ ಮನೋಹರ್ ಅವ್ರಿಗೆ ಮತ್ತೆ ಅಭಿಜಿತ್ ಅವ್ರಿಗೆ ನಾವು ಕೇಳ್ಕೊಂಡಾಗ ಈ ಶಾಲೆಯಲ್ಲಿ ಅದನ್ನ ಪ್ರಾರಂಭ ಮಾಡಬೇಕು ಅನ್ನೋದು ಉದ್ದೇಶವಾಗಿ ಬಂತು. ಅದಕ್ಕೆ ಶಿವಪ್ರಕಾಶ್ ಅವರು, ತನುಜಾ ಅವರು ಮತ್ತೆ ಶೈಲೇಶ್ ಅವರು ಅಡ್ವೈಸರಿ ಬೋರ್ಡ್ ಅಲ್ಲಿ ಬಂದು, ಅವ್ರ ಜೊತೆ ಮನೋಹರ್ ಕೂಡ ಅವರು ಬಂದು ಈ ಶಾಲೆಯಲ್ಲಿ ಈ ಕ್ಲಬ್ ನ ಸ್ಥಾಪನೆ ಆಗಿ ಆ ಕ್ಲಬ್ ಮತ್ತೆ ಆ ಲೈಬ್ರರಿಯಿಂದ ಮೈಸೂರಲ್ಲಿ ಅದ್ರ ಬಗ್ಗೆ ಅರಿವು ಮೂಡಿಸೋ ಕಾರ್ಯಕ್ರಮ ನಡೀಲಿ. ಅದು ತುಂಬಾ ಚೆನ್ನಾಗಿ ನಡೆದು ಬೇರೆ ಜಿಲ್ಲೆಗಳಲ್ಲಿ ಬೇರೆ ಶಾಲೆಗಳಲ್ಲೂ ಆ ತರ ಪ್ರಯತ್ನಗಳು ನಡೀಲಿ ಅಂದಾಗ ಈ ಕಾರ್ಯಕ್ರಮವನ್ನ ನಾವು ಯೋಚನೆ ಮಾಡಿದ್ವಿ. ಇದಕ್ಕೆ ಚೀಫ್ ಗೆಸ್ಟ್ ಆಗಿ ಬಂದಿರುವಂತ ಶ್ರೀ ಅಭಿರಾಮ್ ಶಂಕರ್ ಅವರಿಗೆ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು. ತಾವು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ಮೈಸೂರು ಬಗ್ಗೆ ನಿಮ್ಮ ಪ್ರೀತಿ, ನಿಮ್ಮ ಇದು ಎಲ್ರಿಗೂ ಪರಿಚಯ ಇದೆ. ಹಂಗಾಗಿ ಮೈಂಡ್ಸ್ ಟ್ರಸ್ಟ್ ವತಿಯಿಂದ ನಾವು ನಿಮ್ಮನ್ನ ಹೃತ್ಪೂರ್ವಕವಾಗಿ ಇನ್ವೈಟ್ ಮಾಡ್ತಾ ಇದ್ದೀವಿ. ಆನ್ ಬಿಹಾಫ್ ಆಫ್ ಆಲ್ ಆಫ್ ಅಸ್ at the Minds United for Health Sciences and Humanity Trust, we are really proud and privileged to have funded this unique initiative in the middle of the COVID pandemic. And I hope the citizens of Mysore, who have been known for their love for the nature, and the younger generation in schools and colleges will also utilize this club and continue to contribute for conservation of this planet and this earth and safety of human beings. With this background, I would like to hand over to Dr. Abhijit from Arivu Trust and carry forward this program. Over to you, Dr. Abhijit. Yeah, thank you, Dr. Kishore. ಸೊ ನಂದು 2 ಕರ್ತವ್ಯ ಈಗ. ಒಂದು ಅರಿವು ಪರವಾಗಿ ಒಂದು ಡಾಕ್ಟರ್ ಕಿಶೋರ್ ಅವ್ರಿಗೆ ಅಂಡ್ ಮೈಂಡ್ಸ್ ಯುನೈಟೆಡ್ ಟ್ರಸ್ಟ್ಗೆ ಒಂದು ಧನ್ಯವಾದನ ಹೇಳಿ, ನಮ್ಮ ಮೇಲೆ ನಂಬಿಕೆ ಇಟ್ಟು ಫಂಡ್ ಕೊಟ್ಟಿದ್ದಾರೆ. ಅದು ಫಂಡ್ ಅವ್ರು ಕೊಟ್ಟು ಸ್ವಲ್ಪ ದಿನ ಆದ್ರೂ ಈ ಕೋವಿಡ್ ಇಂದಾಗಿ ನಮ್ಗೆ ಆನ್ಲೈನ್ ಆಫ್ಲೈನ್ ಈ ಕನ್ಫ್ಯೂಷನ್ಸ್ ಇಂದ ವಿ ವೇರ್ ಆಲ್ಮೋಸ್ಟ್
ಒಂಥರ ಯಾವಾಗ ಸ್ಟಾರ್ಟ್ ಮಾಡೋದು ಅಂತ. ಸೊ ಇದೊಂಥರ ನಮ್ಗೆ ಅಭಿರಾಮ್ ಶಂಕರ್ ಸರ್ ಸಿಕ್ಕಿ ವಾಪಸ್ ಅವರಿಂದನೇ ಕಿಕ್ ಸ್ಟಾರ್ಟ್ ಮಾಡೋ ಅಂತದ್ದು ಒಂಥರ ಸೌಭಾಗ್ಯ ಇದು. ಸೊ ನಾವು ಮೈಸೂರಲ್ಲಿ 2 ವರ್ಷ ಅಭಿರಾಮ್ ಸರ್ ಜೊತೆಗೆ ಇಲ್ಲಿ ಕಳೆದಿರೋದು. ಸೊ ಅವ್ರನ್ನೇ ವಾಪಸ್ ಇಲ್ಲಿ ಬಂದು ಅವರಿಂದನೇ ಪುನಃ ಮಾಡಿಸೋದು ಒಂಥರ ಇಟ್ ವಾಸ್ ನಮಗೊಂಥರ ಎಕ್ಸೈಟಿಂಗ್ ಇದು. ಸೊ ಫಾರ್ ಮೈಂಡ್ಸ್ ಅಂಡ್ ಅರಿವು ಬೋತ್ ಇದೊಂಥರ ಎಕ್ಸೈಟ್ಮೆಂಟ್ ಇದು. ಅಂಡ್ ಇಲ್ಲಿ ಸೊ ಇದು ಆಕ್ಚುಲಿ ನಮ್ದು ಇನಾಗ್ರೇಷನ್ ಟುಡೇ. ಇವತ್ತಿಂದ ಸ್ಟಾರ್ಟ್ ಮಾಡಿದ್ದು, ಇನ್ನು ಇದು ಸ್ಟಾಪ್ ಆಗಂಗಿಲ್ಲ. ಇದು ಎವ್ರಿ ಮಂತ್ ಇದು ಕಂಟಿನ್ಯೂ ಆಗ್ತಾ ಇರ್ಬೇಕು, ಐದರ್ ಆನ್ಲೈನ್ ಆರ್ ಆಫ್ಲೈನ್. ಸೊ ಆದಷ್ಟು ಆಫ್ಲೈನ್ ನಮ್ಮೊಂದು ಎಲ್ಲರೂ ಸಿಕ್ಕಿ ಮಾತಾಡೋದು ಖುಷಿನೇ ಬೇರೆ ಮೈಸೂರವ್ರಿಗೆ. ಸೊ ಈಗ ಹೋಪ್ಸೋ ಕೋವಿಡ್ ಇನ್ನು ಅದ್ರ ಇಂಟೆನ್ಸಿಟಿನ ಕಳ್ಕೊಳ್ಳುತ್ತೆ, ನಾವೆಲ್ಲನೂ ರೆಗ್ಯುಲರ್ ಆಗಿ ಮಂತ್ಲಿ ನಾವು ಮೀಟ್ ಆಗ್ಬೋದು ಅಂತ ಭಾವಿಸ್ತಾ. ಸೊ ನಾನು ಫಸ್ಟ್ ಆಫ್ ಆಲ್ ಅಭಿರಾಮ್ ಶಂಕರ್ ಸರ್ ಅವರು ಒಪ್ಕೊಳ್ತಾರೆ ಅಂತ ಗೊತ್ತಿತ್ತು. ನೀವೇ ಅವರು ಮೈಸೂರಿಗಷ್ಟು ಪ್ರೀತಿ ಇದೆ. ಸೊ ಅವರು ಇಲ್ಲಿ ಬಂದು ಈಗ ನೀವು ಕೇಳಿದರೆ ನೋ ಅಂತ ಹೇಳಕ್ ಆಗಲ್ಲ ಡಾಕ್ಟರ್, ನೀವು ಕೇಳಿದರೆ ಎಸ್ ಅಂತಾನೆ ಹೇಳ್ಬೇಕಾಗ್ತದೆ. ಸೊ ಇವತ್ತಿನೊಂದು ಒಂದು ಯುನಿಕ್ ಟಾಪಿಕ್ ಎಸ್ಪೆಷಲಿ ಫಾರ್ ಸ್ಟೂಡೆಂಟ್ಸ್. ಸೊ ಇದು ಕಿಶೋರ್ ಡಾಕ್ಟ್ರೇ ಕೊಟ್ಟಿರೋ ಒಂದು ಐಡಿಯಾ. ಸ್ಟೂಡೆಂಟ್ಸ್ಗೆ ಈ ಬರ್ಡ್ ವಾಚಿಂಗ್, ನೇಚರ್ ವಾಕಿಂಗ್ ಹೇಗೆ ಅದು ಒಟ್ಟೊಟ್ಟಿಗೆ ಹೋಗುತ್ತೆ, ಆ ರೀತಿ ಮಾತಾಡೋದಕ್ಕೆ ಯಾರನ್ನ ಸಜೆಸ್ಟ್ ಮಾಡಬಹುದು ಅಂತ ಒಂದು ಐಡಿಯಾ ಅಂತ ಕೇಳಿದಾಗ ನನಗೆ ಅದರ್ ದನ್ ಅಭಿರಾಮ್ ಶಂಕರ್ ಬೇರೆ ಯಾವ ಹೆಸರು ತಲೆಗೂ ಬರ್ಲಿಲ್ಲ. ಸೊ ಫಸ್ಟ್ ಪಿಕ್ ಅಂಡ್ ಅವ್ರನ್ನೇ ಕನ್ಸಲ್ಟ್ ಮಾಡಿ. ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಕಮ್ಮಿಂಗ್ ಇಯರ್ ಒಂದು. ಅಂಡ್ ನಾನಿಲ್ಲಿ ಸೇರಿರೋರ್ಗೆ ಯಾರಿಗೂ ನಾನು ಅಭಿರಾಮ್ ಶಂಕರ್ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡೋ ಅಗತ್ಯ ಇಲ್ಲ, ಯಾಕಂದ್ರೆ ಮೈಸೂರಲ್ಲಿ 2 ವರ್ಷ ಇದ್ ಕಾರಣ ಮೈಸೂರಿಗೆ ಒಂಥರ ಚಿರಪರಿಚಿತ. ಸೊ ಹಾಗಾಗಿ ತುಂಬಾ ಇಂಟ್ರೊಡಕ್ಷನ್ ಮಾಡಿದೆ, ಅವರು ಎಲ್ಲರಿಗೂ ಗೊತ್ತು ಅಂತ ಭಾವಿಸ್ತಾ, ಮತ್ತು ಆ ಭಾವನೆ ಸರಿನೂ ಹೌದು. ಸೊ ಈಗ ಪ್ರೆಸೆಂಟ್ಲಿ ಅವರು ಮಸೂರಿನಲ್ಲಿ IAS ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಈಗ. ಸೊ ಈಗ ಅವರ ಒಂಥರ ಹೇಳ್ಬೇಕಾದ್ರೆ ಅವರ ಬರ್ಡ್ ವಾಚಿಂಗ್ ಲವ್ಗೆ ಅದೀಗ ಮೈಸೂರಿಂದ ಮಸೂರಿಗೆ ಹೋಗಿದ್ದು ಅವ್ರಿಗೊಂದು. ಸೊ ಅವರ ಕೆಲಸ ಪ್ಲಸ್ ಇದು ಎರಡೂವೇ ಅಡ್ವಾಂಟೇಜ್ ಆಗಿ ಆಗ್ತಾ ಇದೆ ಅನ್ಸುತ್ತೆ. ಸೊ ಅವರ ಬರ್ಡ್ ವಾಚಿಂಗ್ ಇದು ಸಹ ಅವರು ಸೈಮಲ್ಟೇನಿಯಸ್ಲಿ ತಗೊಂಡು ಹೋಗ್ತಾ ಇದ್ದಾರೆ. ಸೊ ಅವರ ಈ ಟಾಪಿಕ್ ಗೆ ಸುಮಾರಷ್ಟು ಇನ್ಪುಟ್ಸ್ ಈಗ ಪುನಃ ಮಸೂರಿಯಿಂದಲೇ ಸಿಕ್ಕಿರ್ತದೆ. ಸೊ ಐ ರಿಕ್ವೆಸ್ಟ್ ಅಭಿರಾಮ್ ಶಂಕರ್ ಸರ್ ಟು ಫಸ್ಟ್ ಆಫ್ ಆಲ್ ಒಂದು ನೀವು ವರ್ಚುವಲಿ ಒಂದು ನಿಮ್ಮ ಬಾಯಿಂದ ಒಂದು ಇನಾಗ್ರೇಷನ್ ಬಂದ್ರೆ ಸೊ ಅದು ನಮಗೊಂಥರ ಕಿಕ್ ಸ್ಟಾರ್ಟ್ ಆಗ್ತದೆ. ಸೊ ನಮ್ಮ ನೇಚರ್ ಕ್ಲಬ್ ನ ಇನಾಗ್ರೇಷನ್ ಮಾಡಿ ನೀವು ನಿಮ್ಮ ಟಾಪಿಕ್ ನ ಪ್ರೆಸೆಂಟ್ ಮಾಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಥ್ಯಾಂಕ್ ಯು ವೆರಿ ಮಚ್. ಓವರ್ ಟು ಅಭಿರಾಮ್ ಶಂಕರ್ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ನನಗೂ ಬಹಳ ಸಂತೋಷ ಇದೆ ಕರೆದಿದ್ದು, ಯಾಕೆಂದ್ರೆ ಅರಿವು ಶಾಲೆಗೆ ಬಂದಿದ್ದು ಬಹುಶಃ ಬಟರ್ಫ್ಲೈ ಪಾರ್ಕ್ ಇನಾಗ್ರೇಷನ್ ಗೆ ಬಂದಿದ್ದು ಕಾಣುತ್ತೆ. ದಟ್ ವಾಸ್ ಆಲ್ಮೋಸ್ಟ್ ನಾನು ಹೊಸದಾಗಿ ಸೇರ್ಕೊಂಡಿದ್ದಾಗ ಆ ಸಮಯದಲ್ಲಿ ಏನೋ ಇತ್ತು. ಸೊ ಇನ್ನು ನೀವು ಕೊಟ್ಟಿದ್ದ ರೋಸ್ವುಡ್ ಇನ್ಲೇ ಬಟರ್ಫ್ಲೈ ನಮ್ಮೊಟ್ಟಿಗೆನೆ ಬಂದಿದೆ. ಸೊ ಇಟ್ ಈಸ್ ವಿತ್ ಮೀ ಸ್ಟಿಲ್. ಹಾಗಾಗಿ ಬಹಳ ಸಂತೋಷ ಇದೆ. ಮತ್ತೆ ಅರಿವು ಸ್ಕೂಲಲ್ಲಿ ಇದಕ್ಕೆ ಏನ್ ಒತ್ತು ಕೊಡ್ತಾ ಇದ್ದೀರಾ ಅದು ಇನ್ನೂ ಮುಂದುವರಿಯಲಿ ಅಂತ ಹೇಳುತ್ತಾ, ಐ ಥಿಂಕ್ ಲೈಬ್ರರಿ ಮತ್ತು ನೇಚರ್ ಕ್ಲಬ್ ಬಹಳ ಉಪಯುಕ್ತವಾಗಿರ್ತದೆ. ನಿಮ್ಮನ್ನ ನೋಡಿ ಬಹುಶಃ ಇತರೆ ಶಾಲೆಗಳು ಕೂಡ ಕಲೀಲಿಕ್ಕೆ ಒಂದು ಅವಕಾಶ ಆಗ್ಬೋದು ಅಂತ ನಾನು ಭಾವಿಸ್ತೇನೆ. ಸೊ ಆಯ್ತಾ ಡಾಕ್ಟರ್, ಫಾರ್ಮಲ್ ಸ್ಪೀಚ್ ಆಯ್ತಾ? ನಿಮ್ಗೆ ಸ್ಯಾಟಿಸ್ಫ್ಯಾಕ್ಟರಿ ಅಂತಿದ್ರೆ ಮುಂದುವರಿತೀನಿ. ಓಕೆ ಓಕೆ, ಡೆಫಿನೆಟ್ಲಿ ಥ್ಯಾಂಕ್ ಯು. ಸರಿ, ನೀವು ಥಮ್ಸ್ ಅಪ್ ಕೊಟ್ಟಿದ್ದಕ್ಕೆ ಮುಂದುವರಿತಾ ಇದ್ದೀನಿ. ಓಕೆ, ಸೊ ಸ್ಲೈಡ್ ಚೇಂಜ್ ಆಗಿದೆಯಾ? ಕಾಣಿಸ್ತಾ ಇದೆ? ಸೆಕೆಂಡ್ ಸ್ಲೈಡ್ ಏನಾದ್ರು ಬಂತು? ವೈ ವಾಚ್ ನೇಚರ್ ಅಂತ. ಎಸ್ ಬಂದಿದೆ. ಓಕೆ. ಸೊ ಮೊದಲನೇದಾಗಿ ಟುಡೇಸ್ ಪ್ರೆಸೆಂಟೇಷನ್ ಸ್ವಲ್ಪ ಸಿಂಪಲ್ ಆಗಿರುತ್ತೆ. ಜಾಸ್ತಿ ಏನು ಫೋಟೋಸ್ ಹಾಕಿ ಜಾಸ್ತಿ ಏನು ಹಾಕಿಲ್ಲ, ಸ್ವಲ್ಪ ಸ್ಲೈಡ್ಸ್ ಹಾಕಿದ್ದೀನಿ. ಸಮಯ ಸಿಗ್ಲಿಲ್ಲ, ಯಾಕೆಂದ್ರೆ ಇಲ್ಲೂ ಕೂಡ ಒಂದು ಕೋರ್ಸ್ ನಡೀತಾ ಇದೆ. ಮೊದಲನೇದಾಗಿ ಏನು ಈಗ ಡಾಕ್ಟರ್ ಕೇಳ್ಕೊಂಡಾಗ ನನಗೂ ಆಕ್ಚುಲಿ ಏನ್ ಮಾತಾಡಬೇಕು ನೇಚರ್ ವಾಕಿಂಗ್ ಬಗ್ಗೆ, ಯಾವ ತರ ಹೇಳ್ಬೇಕು, ಯಾಕೆಂದ್ರೆ ಶಾಲಾ ಮಕ್ಕಳೊಂದಿಗೆ ಮಾತಾಡಬೇಕು ಅಂತ ಹೇಳಿದ್ರು. ಸೊ ಅದನ್ನ ಯೋಚಿಸಿದಾಗ ಬಹುಶಃ ನಂದು ಏನು ಎಕ್ಸ್ಪೀರಿಯನ್ಸ್ ಇದೆ ಅದರ ಬಗ್ಗೆ ಸ್ವಲ್ಪ ಹಂಚ್ಕೊಂಡು ಯಾವ ತರ ನೇಚರ್ ವಾಚಿಂಗ್, ಇಟ್ ಇಸ್ ಆಲ್ ಪರ್ಸನಲ್. ಯಾಕೆಂದ್ರೆ ನನ್ಗೀಗ ಇನ್ನೊಬ್ಬರಿಗೆ ಯಾವ ತರ ಅದು ಅನ್ಸುತ್ತೆ, ಇನ್ನೊಬ್ಬರಿಗೆ ಬಹುಶಃ ಅದರ ಪರಿಣಾಮ ಏನ್ ಜೀವನದಲ್ಲಿ ಏನಿರುತ್ತೆ ಅಂತ ನೇರವಾಗಿ ಹೇಳಕ್ಕಾಗಲ್ಲ. ನನ್ನ ಒಂದು ಅನುಭವದಿಂದ ಬಹುಶಃ ನನ್ನ ಏನು ಒಂದು ಹೊಂದಾಣಿಕೆ ಏನು ಆಗಿದೆ ನಿಸರ್ಗದೊಂದಿಗೆ, ಅದರ ಬಗ್ಗೆ ಬಹುಶಃ ನಾನು ಹೇಳ್ಬೋದು. ಮತ್ತೆ ಏನಿದೆ, ಇದು ಕೋಟ್ ಎಲ್ಲ ಹಾಕೊಂಡಿದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ. ಇಲ್ಲಿ ಸ್ವಲ್ಪ ಚಳಿ ಜಾಸ್ತಿ ಇದೆ, ಇವತ್ತು ವರ್ಕಿಂಗ್ ಡೇ ಇತ್ತು, ಪ್ಲಸ್ ನಮ್ಮ ಅಕಾಡೆಮಿಯಲ್ಲಿ ಡ್ರೆಸ್ ಕೋಡ್ ಕೂಡ ಈ ತರ ಇದೆ. ಸೊ ಐ ಹ್ಯಾವ್ ಟು ಬಿ ಇನ್ ದಿ ಅಪ್ರೋಪ್ರಿಯೇಟ್ ಡ್ರೆಸ್. ಹಾಗಾಗಿ ಇದ್ದೀನಿ, ಹೀಟರ್ ಕೂಡ ಆನ್ ಮಾಡಿ ಇಟ್ಟಿದ್ದೀನಿ, ಬಿಕಾಸ್ ಇಟ್ ಈಸ್ ಕ್ವೈಟ್ ಕೋಲ್ಡ್ ಇನ್ ಮಸೂರಿ. ಈಗ ವಿಂಟರ್ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಸೊ ಬಹುಶಃ ಕೆಲವು
ಐ ಕ್ಯಾನ್ ಸಿ ಕೆಲವರು ಸ್ಟ್ಯಾಂಡರ್ಡ್ ಹಾಕಿದ್ದಾರೆ, ಶಾಲಾ ಮಕ್ಕಳು ಕೂಡ ಬಂದಿದ್ದಾರೆ ಅಂತ ನಾನು ಭಾವಿಸ್ತೀನಿ. ಬಿಕಾಸ್ ನನ್ಗೆ ಜಾಸ್ತಿ ಐ ವುಡ್ ಲೈಕ್ ಟು ಹಿಯರ್ ಫ್ರಮ್ ದೆಮ್. ಒನ್ ವೇ ಭಾಷಣ ಮಾಡುವುದು ಸ್ವಲ್ಪ ನನಗೆ ಕಷ್ಟ ಆಗುವಂತ ಕೆಲಸ. ಹಾಗಾಗಿ ರೆಗ್ಯುಲರ್ ಫಾರ್ಮ್ಯಾಟ್ ಅಲ್ಲಿ ಬೇಡ, ಐ ಲಿಸನ್ ಟು ಮೋಸ್ಟ್ ಆಫ್ ಯು ಸ್ಪೀಕ್. ಹಾಗಿರುವಾಗ ಐ ಪ್ರೊಸೀಡ್ ನೌ ವಿತ್ ದಿ ಸಬ್ಜೆಕ್ಟ್. ಸೊ ವೈ ವಾಚ್, ಇದು ನೇಚರ್ ವಾಚಿಂಗ್ ಆಸ್ ಎ ವೇ ಆಫ್ ಲೈಫ್. ಇನಿಷಿಯಲಿ ಬರ್ಡ್ ವಾಚಿಂಗ್ ಅಂತ ಇತ್ತು. ನಾನೇ ಆಕ್ಚುಲಿ ಡಾಕ್ಟರ್ಗೆ ಸಜೆಸ್ಟ್ ಮಾಡಿದೆ, ಮೇ ಬಿ ವಿ ಕ್ಯಾನ್ ಬ್ರಾಡ್ ಅಂಡ್ ನೇಚರ್ ವಾಚಿಂಗ್ ಎನ್ನುವುದು ಇನ್ನೂ ಸ್ವಲ್ಪ ಇಟ್ಸ್ ಅ ವೈಡರ್ ಟರ್ಮ್. ಇದರಲ್ಲಿ ತುಂಬಾ ವಿಷಯಗಳು ಇದರಲ್ಲಿ ಸೇರಿಸಬಹುದು, ಅಂಡ್ ಇಟ್ ಈಸ್ ಮೋರ್ ಅಕ್ಸೆಪ್ಟಬಲ್ ಟು ಮೆನಿ ಪೀಪಲ್ ಆಲ್ಸೋ. ಹಾಗೆ ಜಸ್ಟ್ ಲೆಟ್ ಅಸ್ ಗೋ ಟು ದಿ ಫಸ್ಟ್ ಕ್ವೆಶ್ಚನ್. ಒಂದು 5-6 ಕ್ವೆಶ್ಚನ್ಸ್ ಮಾದರಿಯಲ್ಲಿ ನಾನು ಸ್ಟ್ರಕ್ಚರ್ ಮಾಡಿದ್ದೀನಿ ಇದನ್ನ. ವೈ ವಾಚ್ ನೇಚರ್ ಅಂತ ಹೇಳ್ಬೋದು. ಐ ವುಡ್ ಲೈಕ್ ಟು ಹಿಯರ್. ಈಗ ಶಾಲಾ ಮಕ್ಕಳಿರ್ಬೋದು, ಯಾರೇ ಇರ್ಬೋದು, ಮೇ ಬಿ ಯು ಕ್ಯಾನ್ ಜಸ್ಟ್ ಸೇ ಯಾಕೆ ನೇಚರ್ ವಾಚಿಂಗ್ ಅಂತ ಒಂದು ಕಾನ್ಸೆಪ್ಟ್, ಯಾಕೆ ಪ್ರಕೃತಿ ಒಂದಿಗೆ ಅಥವಾ ಅದರ ಹತ್ರ ಯಾಕೆ ನಾವು ಸಾಗ್ಬೇಕು ಅಂತ ನಿಮ್ಗೆ ಅನಿಸ್ತಾ ಇದೆ? ಪರ್ಸನಲಿ ಎವ್ರಿ ಒನ್ ವಿಲ್ ಹ್ಯಾವ್ ಅ ಡಿಫರೆಂಟ್ ಒಪಿನಿಯನ್ ಆಫ್ ಇಟ್. ಡೆಫಿನೆಟ್ಲಿ ಚಾಟು ಮಾಡಬಹುದು, ಇಲ್ಲ ಹೇಳ್ತೀರಂದ್ರೆ ಹೇಳ್ಬಹುದು. ಅನ್ಮ್ಯೂಟ್ ಮಾಡಿ ಮಾತಾಡೋರು ತೊಂದರೆ ಇಲ್ಲ. ಹೌದು, ಅಲ್ಲ ಅನ್ಮ್ಯೂಟ್ ಮಾಡಿ ಯಾರು ಬೇಕಾದ್ರೂ ಮಾತಾಡಿ, ಏನ್ ತೊಂದರೆ ಇಲ್ಲ. ಯು ಕ್ಯಾನ್ ಅನ್ಮ್ಯೂಟ್ ಅಂಡ್ ಅದಾದ್ಮೇಲೆ ಟಾಕ್. ಮ್ಯೂಟ್ ಮಾಡ್ಕೊಂಡ್ರೆ ಆಯ್ತು. ಹೇಳಿ ಪ್ಲೀಸ್. ನನ್ಗೆ ಕೇಳಿಸ್ತಾ ಇಲ್ಲ, ಯಾರು ಮಾತಾಡ್ತಿದ್ದೀರೋ ಹಲೋ ಮಾತ್ರ ಕೇಳಿಸಿತ್ತು. ಆಮೇಲೆ ನವೀನ್ ಇಂದ ಬರ್ತಾ ಇದೆ ಕಾಣುತ್ತೆ ಶಬ್ದ. ಗುಡ್ ಈವ್ನಿಂಗ್ ಸರ್. ಹಲೋ ಹೇಳುವುದು ಬೇಡ, ನೀವು ನೇರವಾಗಿ ಹೇಳ್ಬೋದು. ಯಾಕೆ ಪ್ರಕೃತಿಯನ್ನ ವೀಕ್ಷಣೆ ಮಾಡಬೇಕು ಅಂತ ನಿಮ್ಮ ಅನಿಸಿಕೆಯನ್ನ ಹಂಚ್ಕೋಬಹುದು. ಏನ್ ಶಾಂತಿ ಸಿಗುತ್ತೆ? ವೆರಿ ಗುಡ್. ಯಾರು ಹೇಳಿದ್ದದು? ನಾಗೇಂದ್ರ ಪ್ರಸಾದ್ ಅವರಾ? ಆರ್ಯನ್. ಓಕೆ ಸರ್. ನಾನು ಹಲೋ ನಮಸ್ಕಾರ. ಹಾ ಹೇಳಿ ಸರ್. ನಾನು ಡಾಕ್ಟರ್ ನವೀನ್ ಅಂತ ಮಾತಾಡ್ತೀನಿ. ಐ ಆಮ್ ಅನ್ ಆರ್ಥೋಪೆಡಿಕ್ ಸರ್ಜನ್ ಫ್ರಮ್ ಗಂಗಾರಾಮ್ ಹಾಸ್ಪಿಟಲ್, ನ್ಯೂ ಡೆಲ್ಲಿ. ಓಕೆ. ಗುಡ್ ಈವ್ನಿಂಗ್ ಡಾಕ್ಟರ್. ಹಾ ಗುಡ್ ಈವ್ನಿಂಗ್ ಸರ್. ನನಗೆ ಫಸ್ಟ್ ಆಫ್ ಆಲ್ ಐ ವುಡ್ ಲೈಕ್ ಟು ಥ್ಯಾಂಕ್ ಯು ಆಲ್, ಬಿಕಾಸ್ ಲೈಕ್ ನಾನು ಡೆಲ್ಲಿಗೆ ಬಂದು 1.5 ವರ್ಷ ಆಯ್ತು. ಬೇಸಿಕಲಿ ನಾನು ಕರ್ನಾಟಕ ಹಾಸನವನು. ಸೊ ಡೆಲ್ಲಿಗೆ ಬಂದಾದ್ಮೇಲೆ ಈ ಎನ್ವಿರಾನ್ಮೆಂಟ್ ಅಲ್ಲಿ ಇರಕ್ ಶುರು ಮಾಡಾದ್ಮೇಲೆ ನೇಚರ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನಮ್ಗೆ ಗೊತ್ತಾಗ್ತದೆ. ಯಾಕಂದ್ರೆ ಈ ಇದ್ರಲ್ಲಿ ಯಾವಾಗ್ಲೂ ಅಷ್ಟೇ ಸರ್, ಈ ಡೆಲ್ಲಿ ಅನ್ನೋದು ನಮ್ಗೆ ದೂರದಲ್ಲಿ ಇದ್ದಾಗ ಏನೋ ಒಂಥರ ಅಯ್ಯೋ ಡೆಲ್ಲಿ ಅಂತ ಅನ್ಕೊಂತಿರ್ತೀವಿ. ಆದ್ರೆ ಡೆಲ್ಲಿಗೆ ಬಂದಾದ್ಮೇಲೆ ಗೊತ್ತಾಗುತ್ತೆ ನಮ್ ಜೀವನನ ನಾವ್ ಎಷ್ಟು ಹಾಳು ಮಾಡ್ಕೊಂಡಿದೀವಿ ಅಂತ ಅಂದ್ಬಿಟ್ಟು. ನೇಚರ್ಲಿ ಇದ್ದಾಗ ನಮ್ಗೆ ಅದು ಗೊತ್ತಾಗ್ಲಿಲ್ಲ. ನಾವ್ ಅಲ್ಲಿದ್ದಾಗ ನಾವೇನ್ ಅನ್ಕೊಂತೀವಿ, ನಾವು ಪ್ರಕೃತಿದು ಒಂದು ಭಾಗವಾಗಿದ್ದು ನಮ್ಮೂರಲ್ಲಿ ಮಲೆನಾಡಲ್ಲಿ ಇದ್ದಾಗ. ಇಲ್ಲಿಗೆ ಬಂದಾದ್ಮೇಲೆ ಉಸಿರಾಡ ಗಾಳಿ ಇಲ್ಲ. ಕೊರೋನಾ ಟೈಮಲ್ಲಿ ಸರ್, ನನ್ನ ಹಾಸ್ಪಿಟ್ಲ್ಗಳಿಗೆ ಇರೆಸ್ಪೆಕ್ಟಿವ್ ಆಫ್ ಅವರ್ ಡಿಪಾರ್ಟ್ಮೆಂಟ್, ನಮ್ಮನ್ನ ಇದಕ್ಕೆ ಹಾಕಿ ಕೋವಿಡ್ ಡ್ಯೂಟೀಸ್ ಹೋಗ್ತಿದ್ವು. ಆಲ್ಮೋಸ್ಟ್ ಫಾರ್ 6 months ವಿ ವರ್ ಇನ್ ಕೋವಿಡ್ ಡ್ಯೂಟೀಸ್. ಆ ಟೈಮಲ್ಲಿ ಉಸಿರಾಟಕ್ಕೆ ಮನುಷ್ಯ ಎಷ್ಟು ಇದನ್ನ ಅಂತಂದ್ರೆ ಸರ್, ಎಲ್ಲ ದುಡ್ಡಿರೋರು, ಅವರು ಕೋಟ್ಯಾಂತರ ರೂಪಾಯಿ ದುಡ್ಡಿರೋರು. ಐ ವಿಲ್ ಟೆಲ್ ಯು ಒನ್ ಎಕ್ಸಾಂಪಲ್. ಒಬ್ರು ವೆಂಟಿಲೇಟರ್ನ ಖರೀದಿ ಮಾಡ್ಕೊಂಡ್ ಬಂದಿದ್ರು. ಹೆಂಡತಿಗೆ ಕೊರೋನಾ ಆಗಿದೆ, ವೆಂಟಿಲೇಟರ್ನ ಖರೀದಿ ಮಾಡ್ಕೊಂಡು ಗಂಗಾರಾಮ್ ಹಾಸ್ಪಿಟ್ಲಿಗೆ ಬಂದಿದ್ದಾರೆ. ನಾವು ಸರ್ ಆಕ್ಸಿಜನ್ ಸಪ್ಲೈ ಇಲ್ಲ. ಆ ಟೈಮಲ್ಲಿ ನಮ್ಮಲ್ಲಿ ಆಕ್ಸಿಜನ್ ಸಪ್ಲೈ ಶಾರ್ಟ್ ಆಗಿತ್ತು. ಆ ಟೈಮಲ್ಲಿ ಇಲ್ಲ ಅಂತ ಅಂದಾಗ ಏನ್ ಮಾಡಿದ್ರು ಅಂತಂದ್ರೆ, ಸರ್ ನನ್ನ ಹತ್ರ ಆಕ್ಸಿಜನ್ ಸಿಲಿಂಡರ್ ಸ್ಟಾಕ್ ಇದೆ, ವೆಂಟಿಲೇಟರ್ ಖರೀದಿ ಮಾಡ್ಕೊಂಡ್ ಬಂದಿದ್ದೀನಿ. ನಿಮ್ ಹಾಸ್ಪಿಟಲ್ ಅಲ್ಲಿ ಎಲ್ಲಾರು ಒಂದು ಕಾರಿಡಾರ್ ಅಲ್ಲಿ ನನಗೆ ಜಾಗ ಕೊಡಿ, ಅಲ್ಲಿ ನಾನು ಹೆಂಡತಿನ ಮನಗಿಸ್ತೀನಿ, ನಾನೇ ಎಲ್ಲ ನೋಡ್ತೀನಿ. ನನ್ಗೆ ಡಾಕ್ಟರ್ಗಳು ಮುಖ ನೋಡ್ಬೇಕು ಅಷ್ಟೇ, ನನ್ನ ಹೆಂಡತಿ ಉಳ್ಬೇಕು ಅಂತ. ಸೊ ನೇಚರ್ ಅನ್ನೋದನ್ನ ನಾವ್ ಎಷ್ಟು ಹಾಳು ಮಾಡಿದೀವಿ ಅನ್ನೋದು ನಮ್ಗೆ ಆವಾಗ ಗೊತ್ತಾಯ್ತು. ಸೊ ಆ ಇದ್ರಲ್ಲಿ ನೋಡಿದಾಗ ಏನ್ ಅನಿಸ್ತು ಅಂತಂದ್ರೆ, ನೇಚರ್ನ ನಾವು ಕನ್ಸರ್ವ್ ಮಾಡ್ಕೋಬೇಕು. ನಾವ್ ಏನ್ ನನ್ನ ಅನಿಸಿಕೆ ಇಷ್ಟೇ ಸರ್, ಇದನ್ನ ನಾವು ಲಾಸ್ಟ್ ಜನರೇಷನ್ ಅನ್ನೋ ತರ ಬದುಕ್ತಿದೀವಿ. ನಾವೇ ಕೊನೆ, ಇನ್ ಮುಂದಕ್ಕೆ ನಮ್ಮಲ್ಲಿ ಜನರೇಷನ್ ಇಲ್ಲ ಅನ್ನೋದು ಇದು ತುಂಬಾ ತಪ್ಪು ತಿಳುವಳಿಕೆ ಅಂತ ನನ್ನ ಅಭಿಪ್ರಾಯ. ಈಗ ನೀವೆಲ್ಲ ತಿಳಿದವ್ರು ಇದ್ದೀರಾ ಸರ್. ನನಗೆ ಐ ಆಮ್ ವೆರಿ ಹ್ಯಾಪಿ ವಿತ್ ದಿಸ್ ಮೂಮೆಂಟ್. ನೀವು ಈ ಮೂಮೆಂಟ್ ಶುರು ಮಾಡಿರೋದು, ಈ ತರದ್ದು ಒಂದು ನೇಚರ್ ಕನ್ಸರ್ವೆನ್ಸಿಗೋಸ್ಕರ ಇಷ್ಟು ನೀವು ಕಾಳಜಿ ವಹಿಸಿರೋದು, ಮುತುವರ್ಜಿ ವಹಿಸಿರೋದು ನನಗೆ ತುಂಬಾ ಖುಷಿ ಆಗ್ತಿದೆ. ಸೊ ನೇಚರ್ ಈಸ್ ಲೈಕ್ ನನ್ನ ಇಷ್ಟೇ ಸರ್ ಅನಿಸಿಕೆ. ದೊಡ್ಡವ್ರು ಹೇಳ್ದಂಗೆ ನಾವು ಪ್ರಕೃತಿ ಮತ್ತೆ ನಾವು ಬೇರೆ ಬೇರೆ ಅಲ್ಲ. ಪ್ರಕೃತಿದ ಭಾಗ ನಾವು ಪ್ರಕೃತಿದೊಂದು ಭಾಗ. ಸೊ ನಾವು ಅದನ್ನ ಉಳಿಸ್ಕೊಬೇಕು. ಇದಿಷ್ಟೇ ನನ್ನ ಕಡೆಯಿಂದ ಇರೋದು ಸರ್. ಓಕೆ, ಥ್ಯಾಂಕ್ ಯು ಡಾಕ್ಟರ್. ಈಗ ಹಲವು ಜನ ಹಾಕಿದ್ದಾರೆ. ಸೊ ಐ ಥಿಂಕ್ ಎಂಥೂಸಿಯಾಸಮ್, ಸೂತಿಂಗ್ ದ ಸೋಲ್, ಲರ್ನಿಂಗ್ ನ್ಯೂ ಥಿಂಗ್ಸ್ ಟು ಗೆಟ್ ಎನರ್ಜಿ, ಬೇಸಿಕ್ ಥಿಂಗ್ಸ್ ಲೈಕ್ ಫ್ರೆಶ್ ಏರ್. ಸೊ ಆ ತರ ನೋಡಿದ್ರೆ ಇಟ್ ಈಸ್ ಆಲ್ ಆಫ್ ಯು ಆರ್ ರೈಟ್. ಬೇಸಿಕಲಿ ಥಿಂಗ್ ಇಸ್ ದಟ್ ಇದು ಇಟ್ ಈಸ್ ನಾಟ್ ಜಸ್ಟ್ ಫಾರ್ ದಿ ಸೋಲ್ ಬಟ್ ಆಲ್ಸೋ ಈಗ ನೀವು ಆರ್ಟ್ ಇರ್ಬೋದು, ಕಲ್ಚರ್ ಇರ್ಬೋದು, ಎಷ್ಟೋ ಕಥೆಗಳು, ಕವನಗಳು,
ರಾಷ್ಟ್ರಕವಿ ಕುವೆಂಪು ಅವರದ್ದು ಕಥೆಗಳಿರ್ಬೋದು. ಸೊ ಎಲ್ಲವೂ ಕೂಡ ಇಫ್ ಯು ಪೂರ್ಣಚಂದ್ರ ತೇಜಸ್ವಿ ಅವರದ್ದು. ಸೊ ಇಫ್ ಯು ಲುಕ್ ಎಟ್ ಇಟ್, ಫಿಕ್ಷನ್ ಇರ್ಬೋದು, ಪೋಯಿಟ್ರಿ ಇರ್ಬೋದು, ಆರ್ ಈವನ್ ಆರ್ಟ್ಸ್, ಕಲ್ಚರ್ ಎಲ್ಲದಿಂದ ಹಿಡಿದು ಈಗ ಏನ್ ಫೋಟೋಗ್ರಫಿಗೆ ಏನ್ ಬಂದಿದ್ದೀವಿ, ಮತ್ತು ಅಲ್ಲದೆ ಸೈಂಟಿಫಿಕ್ ನಾಲೆಜ್, ವಿ ಆರ್ ಗೋಯಿಂಗ್ ಇನ್ ಟು ಆಲ್ ದೋಸ್ ಥಿಂಗ್ಸ್. ಈಗ ಮೆಡಿಸಿನ್ ಬಗ್ಗೆ ಹೇಳಿದಿರಾ. ಸೊ ಇಟ್ ಇಸ್ just to take us closer to all those things ಅಂತ, that is just to set the context. ಏಕೆಂತಿದ್ರೆ ಒಬ್ಬೊಬ್ಬರಿಗೆ ಒಂದೊಂದು ಕಾರಣ ಇರ್ತದೆ ವೈ ಟು ಈ ಸೈಕಲ್ ಅಗರಬತ್ತಿ ಆಡ್ ಅಲ್ಲಿ ಹೇಗೆ ಹೇಳ್ತಾರೆ, ಎವ್ರಿಬಡಿ ಹ್ಯಾಸ್ ರೀಸನ್ ಟು ಪ್ರೇ ತರ. ಸೊ ಎವ್ರಿಬಡಿ ಹ್ಯಾಸ್ ದೇರ್ ಓನ್ ರೀಸನ್ಸ್. So let us all keep our reasons, but common intention will be watching nature. So that is the point I was trying to make. And common factor will be joy. For ನನ್ಗೆ ಕೇಳಿದರೆ ಎಲ್ಲದಕ್ಕೂ ಕೂಡ ಒಂದು ಕಾಮನ್ ಆಗಿ ಒಂದು ಏನ್ ಹೇಳೋದು, ಎಲ್ಲವನ್ನ ಕೂಡ ಕಾಮನ್ ಆಗಿ ನೋಡ್ಲಿಕ್ಕೆ ಒಂದು ಪಾಯಿಂಟ್ ಆಫ್ ವ್ಯೂ ಇದ್ರೆ, ದಟ್ ಈಸ್ ದಿ ಪಾಯಿಂಟ್ ಆಫ್ ವ್ಯೂ ವೇರ್ ಯು ಗೆಟ್ ದಿ ಮ್ಯಾಕ್ಸಿಮಮ್ ಜಾಯ್ ಔಟ್ ಆಫ್ ಇಟ್. ಪ್ಲೈನ್ ಹ್ಯಾಪಿನೆಸ್, ಖುಷಿ ಸಿಗುತ್ತೆ, ಸಂತೋಷವಾಗಿ ಇರಬಹುದು ಅನ್ನೋದು ಬೇಸಿಕ್ ಪಾಯಿಂಟ್ ಆಗಿ ಬರುತ್ತೆ. ಆಯ್ತು, ಈಗ ನೇಚರ್ ವಾಚಿಂಗ್ ಎಲ್ಲ ಹೇಳಿದೀವಿ. ನಮ್ಗೆ ಸ್ಕೂಲಲ್ಲಿ ಓದುವಾಗ ಅಥವಾ ಎಲ್ಲಾದ್ರೂ ಹೋಗುವಾಗ ಏನೋ ಪ್ರಾಣಿ ನೋಡಬೇಕು, ಪಕ್ಷಿ ನೋಡಬೇಕು ಅಂದ್ರೆ ಕೆಲವೊಂದು ಉತ್ತರಗಳು ಬರ್ತದೆ. ಯಾವ ಉತ್ತರ ಅಂತ ನಾನು ಹೇಳಲ್ಲ ಈಗ, ಬಿಕಾಸ್ ನಿಮ್ಮನ್ನೀಗ ಸ್ವಲ್ಪ ಡಿಸ್ಟ್ರಾಕ್ಟ್ ಮಾಡುತ್ತೆ. ಸೊ ಸಪೋಸ್ ಯು ವಾಂಟ್ ಟು ವಾಚ್ ನೇಚರ್, ಎಲ್ಲಿ ಹೋಗ್ಬೇಕಾಗುತ್ತೆ? ಆಸ್ ಸಪೋಸ್ ಈಗ ಶಾಲಾ ಮಕ್ಕಳಿದ್ದೀರಿ, ನಿಮ್ಗೆ ಎಲ್ಲಿ ಹೋದ್ರೆ ಪ್ರಕೃತಿಯನ್ನ ನೋಡಬಹುದು ಅಂತ ಅನ್ಸುತ್ತೆ ನಿಮ್ಮ ಮನಸ್ಸಿನಲ್ಲಿ? ಪ್ರಕೃತಿ ಅಂದ್ರೆ ಎಲ್ಲವೂ ಇರ್ಬೋದು, ಅದು ಹೂ ಇರ್ಬೋದು, ಮರ ಗಿಡಗಳಿರ್ಬೋದು, ಪಕ್ಷಿ ಪ್ರಾಣಿ, ಯಾವುದೇ ರೀತಿಯಲ್ಲಿ ಒಂದು ಜೈವ ವೈವಿಧ್ಯವನ್ನ ನಿಮ್ಗೆ ಹತ್ರದಲ್ಲಿ ನೋಡಬೇಕು ಅಂತಿದ್ರೆ ಎಲ್ಲಿ ಹೋಗ್ತೀರಾ ಅಂತ. ನಮಸ್ಕಾರ ಸರ್, ನಾನು ಕಾಂಚನ, ಕಾವೇರಿ ಶಾಲೆ ಇದ್ರಲ್ಲಿ ನಾನು ಟೀಚರ್ ಆಗಿದ್ದೀನಿ. ನಮಸ್ಕಾರ. ನೀವು ಹೇಳ್ದಾಗೆ ಸರ್, ಮೊದ್ಲೆಲ್ಲ ನಮ್ಮ ಚೈಲ್ಡ್ಹುಡ್, ಎಲ್ಲಾರ್ ಚೈಲ್ಡ್ಹುಡ್ ಅಲ್ಲಿ ನಮ್ಮ ಸುತ್ತಮುತ್ತ ಎಲ್ಲ ಕಡೆ ನೇಚರ್ ನೋಡ್ತಾ ಇದ್ವಿ. ಬರ್ಡ್ಸ್ ಆಗಿರ್ಬೋದು, ಅಥವಾ ಬಟರ್ಫ್ಲೈಸ್ ಆಗಿರ್ಬೋದು, ಫ್ಲವರ್ಸ್ ಆಗಿರ್ಬೋದು, ಡಿಫ್ರೆಂಟ್ ಮರಗಳಾಗಿರ್ಬೋದು, ಎಲ್ಲವನ್ನ ನಾವು ನಮ್ಮ ಸುತ್ತಮುತ್ತನೇ ನೋಡ್ತಾ ಇದ್ವಿ. ಈಗೇನಾಗಿದೆ, ಮಕ್ಕಳಿಗೆ ಅದು ಸಿಗ್ತಾ ಇಲ್ಲ. ಕಾಂಕ್ರೀಟ್ ನಾಡು ಏನಂತ ಹೇಳ್ತೀವಿ, ಹಾಗಾಗಿ ಸಿಗ್ತಾ ಇಲ್ಲ. ನಮ್ಮ ಶಾಲೆಯಲ್ಲಿ ನಾವೇನ್ ಮಾಡ್ತೀವಿ, ವರ್ಷಕ್ಕೆ ಒಂದು ಸರಿ ಒಂದು ಮಕ್ಕಳನ್ನ ಕುಕ್ರಳ್ಳಿ ಕೆರೆ ಮತ್ತೆ ಕಾರಂಜಿ ಲೇಕ್ ಕರ್ಕೊಂಡು ಹೋಗ್ತೀವಿ. ಅಲ್ಲಿ ತೋರಿಸ್ತೀವಿ, ನೋಡಿ ಹೇಗೆ ಇದೆ, ಎಷ್ಟು ಚೆನ್ನಾಗಿದೆ ಅಂತ. ಮಕ್ಕಳು ಎಷ್ಟು ಸಂತೋಷ ಪಡ್ತಾರೆ ಅಂದ್ರೆ, ಅವ್ರಿಗೆ ಇದೆಲ್ಲ ಇದೆಯಾ ಅನ್ನೋದೇ ಆಶ್ಚರ್ಯ. ಎಲ್ಲವನ್ನ ಹೊಸದಾಗಿ ನೋಡ್ದಂಗೆ ನೋಡ್ತಾರೆ. ಸೊ ಅದು ಒಂದು ನಾವು ಪ್ರತಿ ವರ್ಷ ಒಂದು ಪ್ರೋಗ್ರಾಮ್ ಅಂತ ಮಾಡಿ ವೇರ್ ಟು ವಾಚ್ ನೇಚರ್ ಅಂತ ಕರ್ಕೊಂಡೋಗಿ ತೋರ್ಸೋಂಗ್ ಆಗ್ಬಿಟ್ಟಿದೆ. ಸೊ ಅದು ಅವ್ರಿಗೆ ಅವರ ಸಂತೋಷನ ನಾವು ಅನುಭವಿಸಿ ನೋಡಿದೀವಿ ಕೂಡ. ಅಂಡ್ ಇಟ್ಸ್ ವೆರಿ ಇಂಪಾರ್ಟೆಂಟ್, ವಿ ಶುಡ್ ಟೇಕ್ ಕೇರ್ ಆಫ್ ಇಟ್ ಅಂತ ಅಷ್ಟೇ. ಥ್ಯಾಂಕ್ ಯು ಮೇಡಮ್. ಬೇರೆ ಯಾರೇನು ಮಕ್ಳು ಯಾರೇನಿದಾರ ಮಾತಾಡುವವರು? ಎಲ್ಲಿ ಹೋಗ್ತೀರಿ ಇಫ್ ಯು ವಾಂಟ್ ಟು ಸಿ ನೇಚರ್, ಬರ್ಡ್ಸ್ ನೋಡಬೇಕು, ವೈಲ್ಡ್ ಲೈಫ್ ನೋಡಬೇಕು ಅಂದ್ರೆ ಎಲ್ಲಿ ಹೋಗ್ತೀರಿ? ಸುಮಾರು ಮಕ್ಳು ಕಾಣ್ತಿದ್ದಾರೆ, ಬಟ್ ಐ ಥಿಂಕ್ ಪೋಷಕರು ಬಹುಶಃ ಮೊಬೈಲ್ ಕೈಗೆ ಕೊಡ್ತಿಲ್ಲ ಕಾಣುತ್ತೆ, ಲಾಗಿನ್ ಮಾಡಿ ಇಟ್ಟಿದ್ದಾರೆ ಅಂತ. ಬರ್ಡ್ ಸ್ಯಾಂಕ್ಚುರಿ, ಬರ್ಡ್ಸ್ ನೋಡಕ್ ಹೋಗ್ತೀವಿ. ಬರ್ಡ್ ಸ್ಯಾಂಕ್ಚುರಿಗೆ ಹೋಗ್ತೀರಾ? ಓಕೆ. Any one more response? After that I'll go ahead. ಲಿಂಗಾಂಬುದಿ ಕೆರೆ ಹತ್ರ ಹೋಗ್ತೀವಿ. ಲಿಂಗಾಂಬುದಿ ಕೆರೆ ಹೋಗ್ತೀರಾ? ವೆರಿ ಗುಡ್. ನೀವು ಅರಿವು ಶಾಲೆಯಲ್ಲಿ ಓದ್ತಿದ್ದೀರಾ ಆರ್ಯನ್? ಹಾ, ನಿಮ್ ಶಾಲೆ ಹತ್ರನೇ ಇದೆ ಅಲ್ವಾ ಕೆರೆ? ಹಾ, ಓಕೆ. ಹೇಗಿರ್ತದೆ ಅಲ್ಲಿ? ಏನೇನ್ ನೋಡ್ತೀರಾ ಅಲ್ಲಿ? ಕಕ್ಕರೆಗಳೆಲ್ಲ ಬರುತ್ತೆ ಅಲ್ಲಿ. ಹಾ, ಬೇರೆ ಏನೇನಿರುತ್ತೆ? ಬೇರೆ ನೀವೇನ್ ನೋಡಿದೀರಿ ಅಂತ ಹೇಳಿ? ಹಾ, ಡಕ್ಸ್ ನೋಡಿದೀರಾ? ಓಕೆ. ಮತ್ತೆ ಬೇರೆ ಏನ್ ಪ್ರಾಣಿಗಳು ನೋಡಿದೀರಾ? ಏನ್ ಜಂತುಗಳೆಲ್ಲ ಏನ್ ನೋಡಿದೀರಾ? ಪೀಕಾಕ್ ನೋಡ್ತಿದೀವಿ. ಪೀಕಾಕ್ ನೋಡಿದೀರಾ? ಓಕೆ, ನೈಸ್. ಕಲ್ಯಾಣಿ ಬರೆದಿದ್ದಾರೆ ಪಾರ್ಕಿಗೆ ಕೂಡ ಹೋಗ್ತೀವಿ ಅಂತ. ಸೊ ಇದರಲ್ಲಿ ದಿಸ್ ಈಸ್ ಸಮಥಿಂಗ್ ವಿಚ್ ಐ ವುಡ್ ಲೈಕ್ ಟು ಸೇ. ಯಾಕೆಂದ್ರೆ ತುಂಬಾ ಜನ, ಐ ಆಮ್ ಸ್ಪೀಕಿಂಗ್ ವಿತ್ ದ ಹೋಪ್ ದಟ್ ಈಗ ತುಂಬಾ ಜನ ನೇಚರ್ ವಾಚಿಂಗ್ಗೆ ಬಾರದವರು ಇದ್ದಾರೆ. ಯಾಕೆಂದ್ರೆ ಇದರಲ್ಲಿ ದಿಗ್ಗಜರು ಇದ್ದಾರೆ. ಯಾಕೆಂದ್ರೆ ವಿಜಯಲಕ್ಷ್ಮಿ ಮೇಡಮ್ ಇದ್ದಾರೆ, ಡಾಕ್ಟರ್ ಇದ್ದಾರೆ, ಪವನ್ ಇಸ್ ದೇರ್. ಸೊ ನಾನು ಏನ್ ಹೇಳ್ತಾ ಇದ್ದೀನಿ ಇದು ಅವ್ರಿಗೆ ಏನು ಅನ್ವಯಿಸೋದಿಲ್ಲ, ಬಿಕಾಸ್ ಅವ್ರು ನನ್ಗೆ ಜ್ಞಾನ ಕೊಡುವ ಹಂತದಲ್ಲಿ ಇದ್ದಾರೆ. ಹಾಗಾಗಿ ಇದೇನು ಅವರಿಗೆ ಅನ್ವಯಿಸೋದಿಲ್ಲ, ಅವ್ರು ಬಿಟ್ಟು ಬೇರೆಯವ್ರಿಗೆ ಅನ್ವಯಿಸುತ್ತೆ, ಹೂ ಆರ್ ಸ್ಟಾರ್ಟಿಂಗ್ ಟು ವಾಚ್ ನೇಚರ್. ಸೊ
ಇದೊಂದು ತಪ್ಪು ತಿಳುವಳಿಕೆ. ನನ್ಗೆ ಕೇಳಿದ್ರೆ ಈಗ ಬರ್ಡ್ ಸ್ಯಾಂಕ್ಚುರಿ ಹೋಗ್ಬೇಕು, ಇಂಥ ಕೆರೆನೆ ಹೋಗ್ಬೇಕು ನೋಡ್ಲಿಕ್ಕೆ ಅಂತ. ಸೊ ಬಹುಶಃ ಆ ಒಂದು ದೃಷ್ಟಿಕೋನದಿಂದ ನಾವು ನೋಡಬೇಕು, ಪ್ರಕೃತಿಯನ್ನ ನಾವು ಆಸ್ವಾದನೆ ಮಾಡಬೇಕು ಅನ್ನೋದಾದ್ರೆ ಐ ಥಿಂಕ್ ಮನೆ ಅಂಗಳದಿಂದ ಈವನ್ ಹೇಳಿದ್ರು ಅವರು, ಸ್ಕೂಲ್ ಟೀಚರ್ ಮೇಡಮ್ ಒಬ್ರು ಹೇಳಿದ್ರು, ಇಲ್ಲ ಎಲ್ಲ ಕಾಂಕ್ರೀಟೈಸ್ ಆಗ್ಬಿಟ್ಟಿದೆ ಅಂತ. ವೆರಿ ಇಂಟ್ರೆಸ್ಟಿಂಗ್ಲಿ ಇನ್ ದಿ ಹಾರ್ಟ್ ಆಫ್ ಕಾಂಕ್ರೀಟ್ ಯು ವಿಲ್ ಫೈಂಡ್ ಲೈಫ್. ಸೊ ಅದನ್ನ ಹುಡುಕಿ ಬಹುಶಃ ಆನಂದವನ್ನ ನಾವು ಸವಿಲಿಕ್ಕೆ ನಮ್ಮ ಮನಸ್ಸು ರೆಡಿ ಆದ್ರೆ ಆಯ್ತು. ಈ ಫೋಟೋಸ್ ಎಲ್ಲ ನೋಡಿ, ಇದು ಹೇಳಿ ಎಲ್ಲಿಂದ ಇರಬಹುದು ಅಂತ. ಕ್ಯಾನ್ ಎನಿವನ್ ಸಜೆಸ್ಟ್ ಎಲ್ಲಿಂದ ಇರಬಹುದು ಅಂತ? ಬೇರೆ ಬೇರೆ ಕಡೆಯಿಂದನೇ ಇರ್ಬೋದು, ಒಂದೇ ಕಡೆಯಿಂದನೇ ಇರ್ಬೋದು. ಜಸ್ಟ್ ಯು ಕ್ಯಾನ್ ಸೇ. ಕೆಲವೊಂದು ಬಹಳ ಕಾಮನ್ ಆಗಿ ನೋಡುವಂತ ಪಕ್ಷಿಗಳಿದ್ದಾವೆ. ಪಕ್ಷಿಗಳ ಬಗ್ಗೆ ನಾನು ಹೋಗಲ್ಲ, ಯಾವ ಪಕ್ಷಿ ಏನೇನ್ ಸ್ಪೀಶೀಸ್ ಅಂತೆಲ್ಲ ನಾನು ಹೇಳಕ್ ಹೋಗಲ್ಲ. ಟುಡೇಸ್ ಟಾಕ್ ಈಸ್ ನಾಟ್ ಅಬೌಟ್ ದಟ್. ನನಗೆ ಬಹಳ ಕಡಿಮೆ ಸಮಯ ಇತ್ತು, ಏನೋ ಒಂದು ಹಾಕ್ಬೇಕಿತ್ತು, ಸ್ವಲ್ಪ ಫೋಟೋಸ್ ತೆಗೆದು ಹಾಕಿದ್ದೆ. ಎನಿವನ್ ಕ್ಯಾನ್ ಗೆಸ್. ನೀವು ಚಾಟ್ ಅಲ್ಲೇ ಟೈಪ್ ಮಾಡಿದ್ರೆ ಸಾಕು, ಮಾತಾಡಬೇಕು ಅಂತಿಲ್ಲ, ಎಲ್ಲಿ ತೆಗ್ದಿದ್ದಿರ್ಬೋದು ಅಂತ. ಇದು ನಮ್ಮ ಮನೆ ಅಕ್ಕಪಕ್ಕ ಮರಗಿಡಗಳ ಮೇಲೆ ಇರುತ್ತೆ ಅನ್ಸುತ್ತೆ. ಓಕೆ. ಇಲ್ಲ, ಮರಕುಟ್ಗ ಸರ್, ಮರಕುಟ್ಗ ಕಾಮನ್ ಆಗಿ ಮನೆ ಅಂಗಳದಲ್ಲೇ ಸಿಗುತ್ತೆ. ಯಾವ್ದಾದ್ರು ಹಳೆ ಮರ ಇತ್ತು ಅಂತಂದ್ರೆ ಅಲ್ಲಿಗೆ ಮರಕುಟ್ಗ ಬರ್ತವೆ. ಮತ್ತೆ ಈ ಇದಿದೆಯಲ್ಲ ಸರ್, ಪಾಂಡ್ ಹೆರೋ ಅಂತರ ಒಂದು ಕೊನೆಯಲ್ಲಿ ಇದೆಯಲ್ಲ ಸರ್, ಡಾರ್ಕ್ ಕಲರ್, ಅದು ಕೆರೆ ಸುತ್ತ ಕೆರೆಯಲ್ಲಿ ಸಿಗುತ್ತೆ. ಮತ್ತಿನ್ನೊಂದು ಇಲ್ಲಿ ಗ್ರೇ ಫ್ಲವರ್ ಇದೆ, ಅದು ಯೂಶುವಲಿ ಕಾಸ್ಟಲ್ ರೀಜನ್ ಅಲ್ಲಿ ಸಿಗುತ್ತೆ ಸರ್, ಗ್ರೇ ಫ್ಲವರ್. ಮತ್ತೆ ಇದು ಗಿಳಿ ಅಂತೂ, ಗಿಳಿ ಬೆಳಗ್ಗೆ ಆಯ್ತು ಅಂತಂದ್ರೆ ಇನ್ನೇನು ಬೇಡ ಸರ್, ಒಂದ್ ಬಟ್ಲಲ್ಲಿ ಅಕ್ಕಿ ಅಥವಾ ಏನಾದ್ರು ಧಾನ್ಯಗಳು ಇಟ್ಬಿಟ್ರೆ ಸಾಕು, ಗಿಳಿ ನಮ್ಮನೆಗೆ ಬಂದ್ಬಿಡುತ್ತೆ. ಸೊ ಇದೆಲ್ಲ ಆಕ್ಚುಲಿ ತೆಗ್ದಿದ್ದು ಮೈಸೂರಲ್ಲಿ ನಾನು ಇದ್ದ ಸಮಯದಲ್ಲಿ, ಮನೆ ಸುತ್ತಮುತ್ತ. ಯಾಕಂದ್ರೆ ನನ್ನ ಮನೆ ಆಕ್ಚುಲಿ ಕುಕ್ರಳ್ಳಿ ಕೆರೆ ಪಕ್ಕದಲ್ಲಿ ಬರುತ್ತೆ. ಹಾಗಾಗಿ ಬಟ್ ಏನಾಗುತ್ತೆ, ಎಲ್ಲಾದ್ರೂ ಒಂದಷ್ಟು ಮರ ಇದ್ರೆ, ಈಗ ಎಲ್ಲರೂ ಹೇಳಿದಿರ, ಮರ ಕುಟ್ಟುಗ ಇರ್ಬೋದು, ಬೇರೆ ಇರ್ಬೋದು, ಈವನ್ ಯಾವ್ದು ಕೂಡ ಮನೆ ಅಂಗಳದಿಂದ ದೂರ ಹೋಗಿ ತೆಗ್ದಿದ್ದಲ್ಲ. ಈಗ ನೋಡಬಹುದಾ, ಗಿಣಿ ಸೂರ್ಯಕಾಂತಿದು ಬೀಜವನ್ನ ತಿಂತಾ ಇದೆ. ಅದು ಬರಬೇಕು ಅಂತ ಸ್ವಲ್ಪ ಜಾಸ್ತಿ ಏನಿಲ್ಲ, ಒಂದು 7-8 ಗಿಡ ಹಾಕಿದೀವಿ. ಅದು ಕರೆಕ್ಟ್ ಆಗಿ ಬೀಜ ಬಂದಿದ್ದ ಸಮಯದಲ್ಲಿ 100 ಗಿಣಿಗಳು, ಒಮ್ಮಿಗೆ ಅಲ್ಲ ಬಟ್ ಸೆಪರೇಟ್ ಆಗಿ ದೇ ಕೀಪ್ ಕಮಿಂಗ್ ಅಂಡ್ ಗೋಯಿಂಗ್. ಸೊ ದೇ ಯೂಸ್ ಟು ಕಮ್ ಅಂಡ್ ಸಿಟ್ ಅಂಡ್ ಹ್ಯಾವ್ ಫುಡ್. ಸೊ ಏನಾಗುತ್ತೆ, ಮನೆ ಅಂಗಳದಲ್ಲಿ ನಾವು ನೋಡಿದ್ರೆ ಸಮ್ಟೈಮ್ಸ್ ಬ್ಯಾಕ್ ಯಾರ್ಡ್ ಬರ್ಡಿಂಗ್ ಅಂತ ನಾವು ಬರ್ಡಿಂಗ್ ಮಾಡೋರು ನಾವು ಕರಿತೀವಿ. ಬ್ಯಾಕ್ ಯಾರ್ಡ್ ಬರ್ಡಿಂಗ್ ಅಂತ ಬಹಳ ಅನ್ಯೂಶುವಲ್ ಆಗಿ ಕೆಲವೊಮ್ಮೆ ನಿಮ್ಗೆ ಪ್ಯಾಟರ್ನ್ ಸಿಗುತ್ತೆ, ಯಾವ ಸಮಯದಲ್ಲಿ ಏನ್ ಮಾಡ್ತಾ ಇದೆ ಅಂತ ಸಿಗುತ್ತೆ. ಕೆಲವೊಮ್ಮೆ ಬಹಳ ಅಪರೂಪದ್ದು ಪಕ್ಷಿಗಳು ಸಿಗುತ್ತೆ. ಸಿನ್ಸ್ ಐ ಎಮ್ ಇನ್ ಟು ಬರ್ಡಿಂಗ್, ನಾನು ಪಕ್ಷಿಗಳ ಬಗ್ಗೆ ಹೇಳಿದ್ದೆ. ಬಟ್ ಅದರ್ವೈಸ್ ಈಗ ನೀವು ನೋಡಬಹುದು, ಇದು ಹೂಪೋ ಎನ್ನುವ ಪಕ್ಷಿ. ನಾನೀಗ ಜಸ್ಟ್ ಯೂಸ್ ದಿ ಪೆನ್ ಹಿಯರ್. ಸೊ ಬಹುಶಃ ನಿಮ್ಗೆ ಈಗ ರೆಡ್ ಕಲರ್ ಅಲ್ಲಿ ಯು ಕ್ಯಾನ್ ಸಿ ದಿ ಸರ್ಕಲ್. ಸೊ ಈ ಹೂಪೋ ಏನ್ ತಿಂತಿದೆ ಅಂತ ನೋಡಿದ್ರೆ, ಇಟ್ ಇಸ್ ಕಾಲ್ಡ್ ಅನ್ ಆಂಟ್ಲೈನ್ ಲಾರ್ವಾ. ನಿಮ್ಮ ಕನ್ನಡದಲ್ಲಿ ಏನ್ ಹೇಳ್ತೀವಿ ಗೊತ್ತಿಲ್ಲ. ಡಾಕ್ಟರ್ ಏನ್ ಹೇಳ್ತೀವಿ ಅದಕ್ಕೆ, ಆಂಟ್ಲೈನ್ ಗೆ? ಅದಕ್ಕೆ ಗುಬ್ಬಿ ಅಂತ ಹೇಳ್ತಾರೆ. ಗುಬ್ಬಿ ಅಥವಾ ನಾನು ಅದಕ್ಕೆ ಇರುವೆ ಸಿಮ್ಮೆ ಅಂತ ಟ್ರಾನ್ಸ್ಲೇಟ್ ಮಾಡ್ಬಿಟ್ಟಿದ್ದೀನಿ. ಗುಬ್ಬಿ ಅಂತ ಹೇಳ್ತಾರೆ. ಅದು ಸಣ್ಣದು ನೀವು ನೋಡಿದ್ರೆ ಮಣ್ಣಲ್ಲಿ ಈ ತರ ಒಂದು ಮಣ್ಣಲ್ಲಿ ಲೈಟ್ ಆಗಿ ಮರಳು ತರ ವೆರಿ ಫೈನ್ ಸ್ಯಾಂಡ್ ಇರೋ ಕಡೆ ಕೋಣ್ ಆಗಿ ಕಾಣುತ್ತೆ. ಅದರ ಒಳಗಡೆ ಹೋಗಿ ಇರ್ತದೆ. ಅದಂದ್ರೆ ಇಟ್ ಇಸ್ ಎ ಲಾರ್ವಾ. ಇರುವೆ ಆ ಕಡೆ ಹೋಗುವಾಗ ಅಕಸ್ಮಾತ್ ಅದರಲ್ಲಿ ಬಿದ್ರೆ ಮಣ್ಣನ್ನ ಅದರ ಮೇಲೆ ಹೀಗೆ ಎಸೆದು ಹಾಕಿ ಇರುವೆನ ಹಿಡಿದು ತಿನ್ನುತ್ತೆ ಅದು. ಸೊ ಅದನ್ನ ಆಕ್ಚುಲಿ ತಿಂತಾ ಇದೆ. ಇಟ್ ವಾಸ್ ಆಕಸ್ಮಿಕವಾಗಿ, ನಾನು ಹಾಗೆ ಮನೆ ಹೊರಗಡೆ ಇದ್ದೆ, ಇದು ತಿಂತಾ ಇತ್ತು. ಹಾಗಾಗಿ ಕ್ಯಾಮ್ರಾ ತಗೊಂಡ್ ಬಂದು ಐ ಟುಕ್ ಎ ಫೋಟೋ ಆಫ್ ಇಟ್. ಬಟ್ ಅದರ್ವೈಸ್ ನಿಮ್ಗೆ ಇಂಟ್ರೆಸ್ಟಿಂಗ್ ಬಿಹೇವಿಯರ್ ಈ ತರ ಸಿಗ್ತದೆ. ನನ್ಗೆ ಅಂತೂ ಹೂಪೋ ಅದು ತಿನ್ನುತ್ತೆ ಅಂತ ಗೊತ್ತಿರ್ಲಿಲ್ಲ, ಆಂಟ್ಲೈನ್ ಲಾರ್ವೆ ತಿನ್ನುತ್ತೆ ಅಂತ. ಬಿಕಾಸ್ ಇಟ್ ವಾಸ್ ಹಾರ್ಡ್ ಗ್ರೌಂಡ್. ನಾರ್ಮಲಿ ಹೂಪೋಗೆ ಸ್ವಲ್ಪ ಸಾಫ್ಟ್ ಗ್ರೌಂಡ್ ಇದ್ರೆ ಅದು ಅದರದ್ದು ಏನು ಬಿಲ್ ಟಿಪ್ ಇಂದ ಇಟ್ ವಿಲ್ ಪೋಕ್ ದಿ ಗ್ರೌಂಡ್, ಈ ಹುಳಗಳನ್ನ ತಿನ್ಲಿಕ್ಕೆ. ಬಟ್ ಹಾರ್ಡ್ ಗ್ರೌಂಡ್ ಅಲ್ಲಿ ಇದು ಏನ್ ಮಾಡ್ತಾ ಇದೆ ಅಂತ, ಯಾಕಂದ್ರೆ ಆಕ್ಚುಲಿ ಇದು ಎಲ್ಲಿ ನಿಂತಿದೆ ಪಕ್ಷಿ, ದಟ್ ಈಸ್ ಸಿಮೆಂಟ್ ಏರಿಯಾ. ಅದು ಸ್ವಲ್ಪ ಎಲೆಗಿಲೆಲ್ಲ ಬಿದ್ದಿದೆ ಬಿಟ್ರೆ ಇಟ್ ಇಸ್ ಹಾರ್ಡ್ ಗ್ರೌಂಡ್. ಸೊ ಅಲ್ಲಿ ಏನ್ ತಿಂತಾ ಇದೆ ಅಂತ ನನ್ಗೆ ಸ್ವಲ್ಪ ಆಶ್ಚರ್ಯ ಆಯ್ತು, ಹಾಗಾಗಿ ಹುಡುಕಿದ್ದು. ಸೊ ಈ ತರ ಬಹಳ ಇಂಟ್ರೆಸ್ಟಿಂಗ್ ಆಗಿ, ಇದರಲ್ಲಿ ಇನ್ನೊಂದು ಫೋಟೋ ಹಾಕಿಲ್ಲ, ಮನೆ ಮುಂದೆ ಇರುವಂತ ಸಿಮೆಂಟ್ ಅಲ್ಲಿ ಒಂದು ಟರ್ಮೈಟ್ದು ಗೆಜ್ಜಲ್ ಅಲ್ವಾ, ಗೆದ್ದಲು. ಸೊ ಗೆದ್ದಲದು ಗೂಡಿತ್ತು. ಸೊ ಅದು ಗೊತ್ತಿರ್ಲಿಲ್ಲ. ಮಳೆಗಾಲ ಬಂದಾಗ ಅದರಲ್ಲಿ ಯು ಕ್ಯಾನ್ ಸಿ ಆಲ್ ದೀಸ್ ವಿಂಗ್ಡ್ ಟರ್ಮೈಟ್ಸ್ ವಿಲ್ ಎಮರ್ಜ್, ಎಲ್ಲ ಹಾರ್ಕೊಂಡು ಹೋಗುತ್ತೆ. ಸೊ ಆ ಸಮಯದಲ್ಲಿ ಶಿಕ್ರ ಅಂತ ಹೇಳ್ತೀವಿ, ಶಿಕ್ರ ಇರ್ಬೋದು, ಮತ್ತು ಇಂಡಿಯನ್ ಗ್ರೇ ಹಾರ್ನ್ಬಿಲ್ ಇರ್ಬೋದು, ಹಲವು ಪಕ್ಷಿಗಳು ನೆಲದಲ್ಲಿ ಬಂದು ಕೂತ್ಕೊಂಡು
ಅಲ್ಲಿ ಏನ್ ಹಾರ್ಕೊಂಡು ಹೋಗುವ ವಿಂಗ್ಡ್ ಟರ್ಮೈಟ್ಸ್ ಅನ್ನ ಹಿಡಿದು, ಮಳೆಗಾಲದಲ್ಲಿ ನೋಡಿರ್ತೀರಿ ನಿಮ್ ಮನೆಯಲ್ಲಿ ನೀವು ಒಂದು ಬೆಳಕನ್ನ ಇಟ್ಟಿದ್ರೆ ಅಥವಾ ಲೈಟ್ ಆನ್ ಮಾಡಿ ಇಟ್ಟಿದ್ರೆ ಅಲ್ಲಿಗೆ ಸುಮಾರು 100 ಇದು ವಿಂಗ್ಡ್ ಟರ್ಮೈಟ್ಸ್ ಬಂದು ಅದರಲ್ಲಿ ಸೆಟಲ್ ಡೌನ್ ಆಗುತ್ತೆ. ಸೊ ಮನೆ ಒಳಗಡೆ ಎಲ್ಲ ಬರುತ್ತೆ ಮಳೆಗಾಲದಲ್ಲಿ, ಎಸ್ಪೆಷಲಿ ದಿ ಫಸ್ಟ್ ರೈನ್ಸ್ ಯು ವಿಲ್ ಸಿ. ಸೊ ಆ ಸಮಯದಲ್ಲಿ ಹಲವು ಪಕ್ಷಿಗಳು ಇದೆಲ್ಲ ಸುಮ್ನೆ ನೀವು ಇದ್ರೆ ಅದಕ್ಕೆ ನಾನು ಹೇಳಿದ್ದು, ಇಟ್ ಇಸ್ ನಾಟ್ ಅಬೌಟ್ ಹ್ಯಾವಿಂಗ್ ಥಿಂಗ್ಸ್ ಬಟ್ ಹ್ಯಾವಿಂಗ್ ದಿ ಐ ಟು ಸಿ ದಮ್. ಸೊ ನಿಮ್ಗೆ ಪ್ರಕೃತಿ ಮೇಲೆ ಇಂಟ್ರೆಸ್ಟ್ ಇದ್ರೆ ಈ ತರ ನೀವು ನೋಡ್ತಾ ಇದ್ರೆ ನಿಮ್ ಸುತ್ತಮುತ್ತ ನಿಮ್ಗೆ ಒಂದಿಲ್ಲ ಒಂದು ಏನೋ ಒಂದು ಕಾಣಿಸ್ಕೊಳ್ಳುತ್ತೆ. ರಾತ್ರಿ ಒಂದು ಶಬ್ದ ಕೇಳುತ್ತೆ, ಅದು ಯಾವ ಶಬ್ದ ಅಂತ ಹುಡುಕ್ಬೋದು. ಸೊ ಅದು ಎಲ್ಲಿ ಬೇಕಾದ್ರೂ ಸಿಗ್ಬೋದು ನಿಮ್ಗೆ. ಜಸ್ಟ್ ಗೋಯಿಂಗ್ ಅಹೆಡ್. ಓಕೆ, ಸೊ ಇದು ಸಹ ಆ ರೀತಿಯಲ್ಲೇ ದಿಸ್ ಈಸ್ ಆಕ್ಚುಲಿ ಫ್ರಮ್ ಚಾಮರಾಜನಗರ್ ಟೌನ್. ಐ ವಾಸ್ ಗೋಯಿಂಗ್ ಥ್ರೂ ದಿ ಟೌನ್. ಒಂದ್ ಕಡೆ ನಾವು ಸ್ವಲ್ಪ ನಿಲ್ಸಿದೀವಿ ಟೀ ಕುಡಿಬೇಕು ಅಂತ. ಅಲ್ಲಿ ಒಂದು ಪಕ್ಕದಲ್ಲಿ ಒಂದು ಸಣ್ಣದೊಂದು ಮೇ ಬಿ ಒಂದು 20-30 ಸೈಟ್ ತರ ಸಣ್ಣದು ಸ್ವಲ್ಪ ಮರಗಿಡಗಳಿತ್ತು, ಕನ್ಸ್ಟ್ರಕ್ಷನ್ ಆಗಿರ್ಲಿ, ಹಾರ್ಟ್ ಆಫ್ ದಿ ಟೌನ್. ಅಲ್ಲಿ ಹೂಪೋ ವೇರ್ ಮೀಟಿಂಗ್. ದಿಸ್ ವಾಸ್ ಇನ್ ಏಪ್ರಿಲ್, ಸಮ್ ಟೈಮ್ ಇನ್ ಏಪ್ರಿಲ್. ತಿಂಗಳು ನನಗೆ ನೆನಪಿದೆ, ವರ್ಷ ನೆನಪಿಲ್ಲ. ಸಮ್ ಏಪ್ರಿಲ್. ಸೊ ಇಟ್ ವಾಸ್ ಜಸ್ಟ್ ದೇರ್. ಬಟ್ ನೀವು ಹಿಂಗೆ ನೋಡ್ತಾ ಇದ್ರೆ ಅದು ಏನಾಗುತ್ತೆ, ಸ್ವಲ್ಪ ನೀವೇನೋ ಒಂದು ಇಂಟ್ರೆಸ್ಟ್ ಬಂದ್ರೆ ನೀವು ಎಲ್ಲಿ ನೋಡಿದ್ರೆ ಸಿಗುತ್ತೆ. ಈಗ ಮಕ್ಕಳು ರೋಡಲ್ಲಿ ಹೋಗುವಾಗ ಯಾರಿಗೆ ಕಾರಲ್ಲಿ ಇಂಟ್ರೆಸ್ಟ್ ಇರುತ್ತೆ ನೋಡ್ತಾ ಇರ್ತಾರೆ, ಅವ್ರು ಹೇಳ್ತಾ ಇರ್ತಾರೆ ಈ ಕಾರ್ ಹೋಗ್ತಾ ಇದೆ, ಈ ಕಾರ್ ಹೋಗ್ತಾ ಇದೆ, ಅಥವಾ ಬಸ್ ಹೋಗಿದೆ, ಅಥವಾ ಈಗ ಎನಿಥಿಂಗ್. ಸೊ ಆ ತರ ಇಂಟ್ರೆಸ್ಟ್ ಇರೋರಿಗೆ ಥಿಂಗ್ಸ್ ವಿಲ್ ಕೀಪ್ ಕಮಿಂಗ್ ಟು ಯು ಈವನ್ ಇಫ್ ಯು ಆರ್ ನಾಟ್ ಪೇಯಿಂಗ್ ಫುಲ್ ಅಟೆನ್ಷನ್ ಟು ಇಟ್. ಆ ತರ ಅಂತ ಹೇಳ್ಬೋದು. ಅದೇ ರೀತಿ ನೀವು ಈಗ ಟೂರ್ಗೆ ಹೋಗ್ತೀರಾ, ಅಲ್ಲಿ ತಿರುಗಾಡ್ತೀರಾ. ಇದು ಏನಿದೆ ಗೊತ್ತಾ ನಿಮ್ಗೆ, ಲಾಸ್ಟ್ ಅಲ್ಲಿ ಕೆಳಗಡೆ ಏನು, ಐ ಜಸ್ಟ್ ಮಾರ್ಕ್ ದಿಸ್. ಇದು ಎಲ್ಲಿಂದ ತೆಗೆದಿರಬಹುದು? ಏನಿದೆ ಅದು? ವಾಟ್ ಈಸ್ ಇಟ್? ಬಹುಶಃ ನೋಡಿದವರು ಬಹಳ ಕಡಿಮೆ ಇರ್ತಾರೆ. It's a rabbit. Okay. It's a hair. Hair. Very good. Very. Yeah, Kusuma, correct. It's a hair actually. ಬ್ಲಾಕ್ ನೇಪ್ ಹೇರ್ ಅಂತ ಹೇಳ್ತೀವಿ, ಬಟ್ ಇಟ್ ಇಸ್ ದಿ ವೈಲ್ಡ್ ಅಲ್ಲಿ ನಮ್ಮಲ್ಲಿ ಕಾಣುವಂತ ಮೊಲ ಅಂತ ಹೇಳೋದು. ಅದು ದಿಸ್ ಇಸ್ ದಿ ಅನಿಮಲ್. ಇದು ಎಲ್ಲಿಂದ ತೆಗೆದಿದ್ದು ಅಂದ್ರೆ, ರಾತ್ರಿ ನಾವು ಸಾಮಾನ್ಯವಾಗಿ ಹಳ್ಳಿ ಕಡೆ ರೆಗ್ಯುಲರ್ ಆಗಿ ನಾನು ಡ್ರೈವ್ ಮಾಡ್ತಾ ಹೋಗ್ತಿದ್ದಾಗ ಇಟ್ ಕೇಮ್ ಇನ್ ಬಿಟ್ವೀನ್ ಅಂಡ್ ಸ್ಟುಡ್ ದೇ. ಕೈಲಿ ಕ್ಯಾಮರಾ ಆಯ್ತು, ಹಾಗಾಗಿ ತೆಗ್ದಿದ್ದೆ. ಸೊ ನೀವು ರಾತ್ರಿ ಈ ತರ ತಿರುಗಾಡ್ತಾ ಇರುವಾಗ ಅಕಸ್ಮಾತ್ ಹಳ್ಳಿ ಕಡೆ ಹೋಗೋರು ನೋಡಿದ್ರೆ ನಿಮ್ಗೆ ಖಂಡಿತವಾಗ್ಲೂ ಈ ತರ ಸಿಗ್ತದೆ. ಯು ವಿಲ್ ಫೈಂಡ್ ಸಮ್ ವೈಲ್ಡ್ ಲೈಫ್ ಫಾರ್ ದಿ ಅದರ್. ನಿಮ್ಗೆ ಮಂಗ್ಸಿ ಇರ್ಬೋದು, ಅದು ಡೇ ಟೈಮ್ ಅಲ್ಲಿ ಸಿಗುತ್ತೆ. ರಾತ್ರಿ ಹೋಗುವಾಗ ಐ ಮೈಸೆಲ್ಫ್ ಹ್ಯಾವ್ ಸೀನ್ ಇದು ಕಾಡು ಬೆಕ್ಕು, ಏನು ಜಂಗಲ್ ಕ್ಯಾಟ್ ಅಂತ ಹೇಳ್ತಾರೆ. ಹಳ್ಳಿ ಕಡೆ ನೀವು ರಾತ್ರಿ ತಿರುಗಾಡಿದ್ರೆ ಯು ವಿಲ್ ಸಿ. ತಿರುಗಾಡಿದ್ರೆ ಅಂತ ಇದು ನೋಡಕ್ಕೆ ಅಂತ ಹೋಗೋದು ಬೇಡ. ನೀವು ಬಹುಶಃ ಯಾವುದೋ ಒಂದು ಊರಿಂದ ಇನ್ನೊಂದು ಊರು ಹೋಗ್ತಾ ಇರ್ತೀರಾ. ನೀವು ರೋಡಲ್ಲಿ ಹೋಗುವಾಗ ಎಲ್ಲೋ ನೋಡ್ತಾ ಇರೋದಕ್ಕೆ ಅಥವಾ ನಿದ್ದೆ ಮಾಡೋದಕ್ಕೆ ಬಹುಶಃ ನೀವು ಆಚೆ ನೋಡ್ತಾ ಇದ್ರೆ ಯು ವಿಲ್ ಡೆಫಿನೆಟ್ಲಿ ಸಿ ಆಲ್ ದೀಸ್ ಥಿಂಗ್ಸ್. ಅಂದ್ರೆ ಮೈ ಪಾಯಿಂಟ್ ಇಸ್ ದಟ್ ನಾವು ಇರೋ ಕಡೆ ಎಲ್ಲಾ ಕಡೆ ಕೂಡ ಯು ವಿಲ್ ಫೈಂಡ್ ದೆರ್ ಈಸ್ ವೈಲ್ಡ್ ಲೈಫ್ ಎವ್ರಿವೇರ್, ಬಟ್ ಇಟ್ ಈಸ್ ಅಪ್ ಟು ಅಸ್ ಟು ಆಕ್ಚುಲಿ ಲೊಕೇಟ್ ಇಟ್. ಈಗ ಇದು ಕೆಳಗಡೆ ಏನಿದೆ, ದ ಸ್ಮಾಲ್ ಬರ್ಡ್ ವಿಚ್ ಯು ಕ್ಯಾನ್ ಸಿ, ಇದೊಂಥರ ಬುಲ್ಬುಲ್ ಇದೆ, ಎಲ್ಲೋ ಥ್ರೋಟೆಡ್ ಬುಲ್ಬುಲ್ ಅಂತ ಹೇಳಿ, ಬಹಳ ಅಪರೂಪದ್ದು ಪಕ್ಷಿ. ದಕ್ಷಿಣ ಭಾರತದಲ್ಲಿ ಕೆಲವೊಂದು ಏರಿಯಾಗಳಲ್ಲಿ ಮಾತ್ರ ಕಂಡು ಬರುವಂತದ್ದು. ಇದು ಆಕ್ಚುಲಿ ಚಿತ್ರದುರ್ಗ ಕೋಟೆ ಒಳಗಡೆ ಬಹಳಷ್ಟು ಜನ ನಿಮ್ಮಲ್ಲಿ ಹುಡುಗರು ಅಥವಾ ವಿತ್ ಫ್ಯಾಮಿಲಿ ವುಡ್ ಹ್ಯಾವ್ ಗೌನ್ ಟು ಚಿತ್ರದುರ್ಗ ಕೋಟೆ ನೋಡ್ಲಿಕ್ಕೆ ಫ್ಯಾಮಿಲಿಯೊಂದಿಗೆ ಹೋಗಿರ್ತೀರಾ. ಅಲ್ಲಿದೆ ಬಹಳ ಒಳ್ಳೆ ಒಂದು ಪಾಪ್ಯುಲೇಷನ್ ಎಲ್ಲೋ ಥ್ರೋಟೆಡ್ ಬುಲ್ಬುಲ್ ಇದೆ. ಅಂದ್ರೆ ಬೆಳಿಗ್ಗೆ ಜನ ವಾಕಿಂಗ್ ಮಾಡ್ತಾ ಇರ್ತಾರೆ, ಅಲ್ಲಿ ಇದು ತಿರುಗಾಡ್ತಾ ಇರ್ತದೆ, ಅಲ್ಲೆಲ್ಲ ಹತ್ರನೇ ಸಿಗುತ್ತೆ ನಿಮ್ಗೆ. ದರ್ ಇಸ್ ನೋ ನೀಡ್ ಟು ಇವನ್ ಗೋ ಅಂಡ್ ಸರ್ಚ್. ಇದು ನೋಡ್ಲಿಕ್ಕೆ ಅಂತ ಕೆಲವು ಜನ ಕೆಲವು ಏರಿಯಾದಲ್ಲಿ ಹೋಗಿ ಬೆಳಿಗ್ಗೆ 5 ಗಂಟೆ ಹೋಗಿ ಒಂದು ಬಂಡೆ ಮೇಲೆ ಕೂತ್ಕೊಂಡಲ್ಲ ನೋಡೋರು ಇದ್ದಾರೆ. ದಟ್ ಈಸ್ ಫೈನ್. ಐ ಆಮ್ ನಾಟ್ ಸೇಯಿಂಗ್ ಮಾಡಬಾರದು ಅಂತ. ಬಟ್ ದಿ ಪಾಯಿಂಟ್ ಇಸ್ ಇಟ್ ಇವನ್ ರೇರ್ ಥಿಂಗ್ಸ್ ಬಹಳ ಅಕ್ಸೆಸಿಬಲ್ ಆಗಿರುವಂತ ಹತ್ತಿರ ಇರುವಂತ ಜಾಗಗಳಲ್ಲಿ ನಿಮಗೆ ಸಿಗುತ್ತೆ. ಸಿಮಿಲರ್ಲಿ ಇದು ಯಾವ ಜಾಗ ಅಂತ ಹೇಳ್ಬೋದಾ? ಯಾಕೆಂದ್ರೆ ನೀವು ಮೈಸೂರಿಗರಿಗೆ ಅದು ಬಹಳ ಹತ್ರ ಅಂತ ಹೇಳ್ಬೋದು. ಈ ಒಂದು ಏನು ಫೋಟೋ ಇದೆ, ಇಟ್ ಇಸ್ ವೆರಿ ಕ್ಲೋಸ್ ಜಾಗ್ರಫಿಕಲಿ. ಕೆಲವರು ಹೋಗಿರ್ತೀರಾ ಬಹುಶಃ. ಇರ್ಪು ಫಾಲ್ಸ್. ಇರ್ಪು ಅಲ್ಲ, ಹತ್ರ ಇದ್ದೀರಾ ನವ್ಯ. ಯು ಆರ್ ಆಲ್ಮೋಸ್ಟ್ ಕ್ಲೋಸ್. ನಾಟ್ ಇರ್ಪು. ಅಬ್ಬಿನೂ ಅಲ್ಲ, ಇನ್ನು ಹತ್ರನೇ ಇದ್ದೀರಾ. ಅದು ಓಕೆ, ಎನಿವೇ ಯು ಆರ್ ಕರೆಕ್ಟ್ ನವ್ಯ ಟು ಸಮ್ ಎಕ್ಸ್ಟೆಂಟ್, ಬಿಕಾಸ್ ಕೊಡಗಿಂದ ತೆಗೆದಿದ್ದು ಚೇಲವಾರ ಅಂತ ಒಂದು ಹಳ್ಳಿಯಲ್ಲಿ ಇರುವಂತ ಫಾಲ್ಸ್. ಇಟ್ ಇಸ್ ಅಗೇನ್ ನಾಟ್ ಇನ್ ಅ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ, ನಾಟ್ ಇನ್ ಅ ಪ್ರೊಟೆಕ್ಟೆಡ್ ಏರಿಯಾ. ಅಲ್ಲಿ ಹೋಗ್ಲಿಕ್ಕೆ ಟಿಕೆಟ್ ಬೇಕಿಲ್ಲ, ಏನಿಲ್ಲ. ರೋಡ್ ಹತ್ರ ಗಾಡಿ ನಿಲ್ಲಿಸ್ಬೇಕು, ಒಂದು 2 ನಿಮಿಷ ನಡ್ಕೊಂಡು ಹೋದ್ರೆ ದಿಸ್ ಬ್ಯೂಟಿಫುಲ್ ಫಾಲ್ಸ್ ಯು ವಿಲ್ ರೀಚ್. ಸೊ
ನೀವು ನಿಮ್ಮ ಫ್ಯಾಮಿಲಿಯೊಂದಿಗೆ ಹಲವು ಕಡೆ ತಿರುಗಾಡ್ತೀರಾ. ಇಟ್ ಇಸ್ ನಾಟ್ ನೆಸರಿ ದಟ್ ಯು ಹ್ಯಾವ್ ಟು ಗೋ ಟು ಎ ವೆರಿ ಫಾರ್ ಪ್ಲೇಸ್. ಸೊ ಡಾಕ್ಟರ್ ಹೇಳಿದ್ರು ನಾನು ಮಸೂರಿ ಬಂದ ಮೇಲೆ ತುಂಬಾ ಫೋಟೋ ಸಿಕ್ಕಿರುತ್ತೆ ಅಂತ. ನಾನು ಆಗುವಷ್ಟು ಫೋಟೋಸ್ ನಾನು ಮಸೂರಿಯಿಂದ ಹಾಕಿಲ್ಲ. ಬಟ್ ಬಿಕಾಸ್ ದಿ ಪಾಯಿಂಟ್ ದಟ್ ಐ ವಾಂಟ್ ಟು ಮೇಕ್ ಇಸ್ ದಟ್ ನೀವು ಅಲ್ಲಿ ಹೋದ್ರೆ ಮಾತ್ರ ಸಿಗುತ್ತೆ, ಇಲ್ಲಿ ಹೋದ್ರೆ ಮಾತ್ರ ಸಿಗುತ್ತೆ, ನೀವೆಲ್ಲೋ ಬಹಳ ದುಡ್ಡು ಖರ್ಚು ಮಾಡಿ ಹೋಗ್ಬೇಕು ಅಂತ ಆತರ ಏನಿಲ್ಲ. ನೀವು ಎಲ್ಲಿ ಹೋದ್ರೂ ಪ್ರಕೃತಿ ಇದೆ. ಜಸ್ಟ್ ದಟ್ ಯು ಹ್ಯಾವ್ ಟು ಕೀಪ್ ವಾಚಿಂಗ್. ಇಲ್ಲಿ ಏನಾದ್ರೂ ಸಿಗ್ಬೋದು. ಕಪ್ಪೆಗಳು ನೋಡೋದಾದ್ರೆ ಬಹುಶಃ ಪವನ್ ಮೈಟ್ ಬಿ ಏಬಲ್ ಟು ಸೇ ಇಲ್ಲಿ ಏನಿದೆ ಅಂತ. ನಂಗಂತೂ ಕಪ್ಪೆ ಎಲ್ಲ ಬಿಟ್ಟು ಬಹಳ ವರ್ಷ ಆಗಿದೆ. ಟ್ರೈ ಮಾಡಿದೆ, ಐ ಫೈಲ್ಡ್, ಸೊ ಐ ಡಿಡ್ ನಾಟ್ ಕಂಟಿನ್ಯೂ ವಿತ್ ವಾಚಿಂಗ್ ಫ್ರಾಗ್ಸ್. ಸೊ ಇಟ್ ಈಸ್ ಇನ್ ಕೂರ್ಗ್, ಚೇಲವಾರ ಫಾಲ್ಸ್ ಅಂತ ಹೇಳಿ. ನೆಕ್ಸ್ಟ್ ಟೈಮ್ ಯಾರನ್ನ ಕೊಡಗ್ ಹೋಗುವಾಗ ಹೋಗ್ ಬನ್ನಿ. ಸೊ ಹಿಯರ್ ಅಗೇನ್ ಯು ಕ್ಯಾನ್ ಸಿ, ಇದು ಯಾವ ಪಕ್ಷಿ ಅಂತ ಹೇಳ್ಬೋದಾ? ಬಹಳ ಕಾಮನ್ ಆಗಿರುವಂತ ಪಕ್ಷಿ, ನೀವು ನೋಡಿರ್ತೀರಾ. ಕೆಂಬೂತ, ವೆರಿ ಗುಡ್. ಎಸ್ ಎಸ್, ವೆರಿ ಗುಡ್, ಯು ಆರ್ ರೈಟ್, ಕೆಂಬೂತ. ಸೊ ಕೆಂಬೂತ ಈಗ ಏನ್ ಮಾಡ್ತಾ ಇದೆ? ಗೆಸ್ ಮಾಡಿ ಯಾರಾದ್ರೂ. ಒಬ್ರು ಹೇಳಿದ್ರು ಇಟ್ ಇಸ್ ಫೀಡಿಂಗ್ ಇಟ್ಸ್ ಚಿಕ್ ಅಂತ. ಓಕೆ, ಬೇರೆ ಯಾರಿಗಾದ್ರೂ ಏನಾದ್ರು ಅನ್ಸುತ್ತಾ? ಏನ್ ಹುಡುಕ್ತಿದೆ? ಹುಳ ಹುಡುಕ್ತಾ ಇದೆ. ಇದು ಆಕ್ಚುಲಿ ಬುಲ್ಬುಲ್ ನೋಡಿದೀರಾ? ರೆಡ್ ಬಿಸ್ಕಟ್ ಬುಲ್ಬುಲ್ ಹಳ್ಳಿ ಕಡೆ ಎಲ್ಲ ಸಿಗುತ್ತೆ. ಇಟ್ ಇಸ್ ನಾಟ್ ವೆರಿ ರೇರ್. ಮೈಸೂರು ಸಿಟಿಯಲ್ಲೂ ಕೂಡ ಬಹುಶಃ ಸಿಗ್ಬೋದು. ನೋಡಿದಿರಲ್ವಾ? ಸೊ ಇದು ರೆಡ್ ಬಿಸ್ಕಟ್ ಬುಲ್ಬುಲ್ದು ಮರಿ ಈಗ ಏನದು ಬಂದು ತಿಂತಾ ಇದೆ. ಸೊ ಕೆಂಬೂತ ಇಸ್ ನೋಟ್, ಇಟ್ ಇಸ್ ಆಕ್ಚುಲಿ ಫ್ರಮ್ ಮೈ ಇದು ಮಡಿಕೇರಿಯಲ್ಲಿ ನಾನು ಕೆಲಸ ಮಾಡ್ತಿದ್ದಾಗ ಮನೆ ಅಂಗಳದಲ್ಲಿ ಒಂದು ಸಣ್ಣದು ಅಂದ್ರೆ ಇದು ಒಂದು ರೋಡ್ ಕಿಂತ ಸ್ವಲ್ಪ ಕೆಳಗಡೆ ಇತ್ತು. ರೋಡ್ಗೂ ಮತ್ತು ರೋಡ್ ಇಂದ ಕೆಳಗಡೆ ಏನ ವರ್ಟಿಕಲ್ ಡ್ರಾಪ್ ಇತ್ತು, ಅಲ್ಲಿ ಸ್ವಲ್ಪ ಹುಲ್ ಬೆಳೆದಿದೆ ಅಷ್ಟೇ. ಅಲ್ಲಿ ಒಂದ್ ಸೀಸನ್ ಅಲ್ಲಿ ರೆಡ್ ಬಿಸ್ಕಟ್ ಬುಲ್ಬುಲ್ ಮರಿ ಹಾಕಿತ್ತು. ಯು ಕ್ಯಾನ್ ಸಿ ದ ನೆಕ್ಸ್ಟ್ ಇಯರ್, ಇಲ್ಲಿ ಗೂಡನ್ನ ನೋಡ್ಬೋದು. ಅಲ್ಲಿ ಮರಿ ಹಾಕಿ ಆ ಸಮಯದಲ್ಲಿ ಒಂದು ಬೆಕ್ಕಿತ್ತು. ಸೊ ನನ್ಗೆ ಸ್ವಲ್ಪ ಐ ವಾಸ್ ವಾಚಿಂಗ್ ದಿ ಬುಲ್ಬುಲ್ ಡೈಲಿ, ಯಾವ ತರ ಅದು ಬೆಳೀತಾ ಇದೆ, ಏನ್ ಫೀಡಿಂಗ್ ಇದೆ ಅಂತೆಲ್ಲ. ಬೆಕ್ಕು ಬರ್ತಾ ಇತ್ತು, ಬಟ್ ಬೆಕ್ಕಿಂದ ಹೆಂಗೋ ಅದು ತಪ್ಸ್ಕೊಂಡಿತ್ತು. ಬಟ್ ಕೆಂಬೂತದಿಂದ ತಪ್ಸ್ಕೊಳಕ್ ಆಗಿಲ್ಲ. ಆಕ್ಚುಲಿ ನಮ್ಗೆ ಗೊತ್ತಿಲ್ಲ, ಬಟ್ ಕೆಂಬೂತ ದೇ ಆರ್ ವೆರಿ ಗುಡ್ ಅಟ್ ರೈಡಿಂಗ್ ನೆಸ್ಟ್. ಅಂದ್ರೆ ಬೇರೆ ಪಕ್ಷಿಗಳ ಗೂಡಲ್ಲಿ ಹೋಗಿ ಅದರ ಮರಿ ಅಥವಾ ಮೊಟ್ಟೆಯನ್ನ ಹೋಗಿ ಅದನ್ನ ಭಕ್ಷಿಸುವಂತ ಒಂದು ಹ್ಯಾಬಿಟ್ ಇದೆ, ಇದಕ್ಕೆ ಹವ್ಯಾಸ ಇದೆ. ಮತ್ತೆ ಅದರದ್ದು ಊಟ ಕೂಡ. ಸೊ ವಾಟ್ ಇಟ್ ಇಸ್ ಡೂಯಿಂಗ್ ಇಸ್ ದಟ್ 3 ಮರಿ ಇತ್ತು, 3ರಲ್ಲಿ 3ಅನ್ನು ಕೂಡ ಹಿಡಿದು ತಿಂದಿತ್ತು. ಸೊ ಹಿಯರ್ ಸಮ್ ಆಫ್ ಯು ಮೈಟ್ ಫೀಲ್ ದಟ್ ಯಾಕೆ ನಾನು ಇಂಟರ್ಫಿಯರ್ ಮಾಡಿಲ್ಲ. ದಟ್ ಇಸ್ ಅ ಡಿಫರೆಂಟ್ ಕ್ವೆಶ್ಚನ್. ಇವತ್ತು ವಿ ವಿಲ್ ನಾಟ್ ಗೋ ಇನ್ ಟು ಎಥಿಕ್ಸ್. ಈಗ ನಾನಂದ್ರೆ ಐ ಡೋಂಟ್ ಇಂಟರ್ಫಿಯರ್ ಇನ್ ಸಚ್ ಥಿಂಗ್ಸ್. ಅದು ನೈಸರ್ಗಿಕವಾಗಿ ನಡೆಯುವಂಥದ್ದು ನಡೀತಾ ಇದೆ. ಒಂದು ಕೆಂಬೂತ ಇದ್ರೆ ಇಟ್ ಹ್ಯಾಸ್ ಟು ಈಟ್ ಸಮಥಿಂಗ್, ಇಟ್ ವಿಲ್ ಹ್ಯಾವ್ ಇಟ್ಸ್ ಓನ್ ಚಿಕ್ಸ್ ಅಂಡ್ ಆಲ್ ದೋಸ್ ಥಿಂಗ್ಸ್. ಸೊ ವಾಟ್ ಎವರ್, ಲೆಟ್ ಅಸ್ ನಾಟ್ ಗೋ ಇನ್ ಟು ದಟ್. ಬಟ್ ಕೆಂಬೂತ ರೆಡ್ ಬಿಸ್ಕೆಟ್ ಬುಲ್ಬುಲ್ ಮರಿಯನ್ನ ಹಿಡಿದು ತಿಂತಾ ಇದೆ. ಇದು ಆಕ್ಚುಲಿ ನಾನು ಆಫೀಸ್ಗೆ ಹೊರಡ್ತಿದ್ದಾಗ ಕಿಟಕಿಯಿಂದ ನೋಡಿದ್ದು. ಅವಾಗ ಒಂದು ಆಫೀಸ್ಗೆ 5 ನಿಮಿಷ ಲೇಟ್ ಆಗಿ ಹೋಗೋಣ ಅಂತ ಹೇಳಿ 20 ನಿಮಿಷ ಲೇಟ್ ಆಗಿ ಹೋಗಿದೆ. ಬಿಕಾಸ್ ಕಿಟಕಿಯಿಂದ ಐ ವಾಸ್ ಟೇಕಿಂಗ್ ದಿ ಫೋಟೋ. ಎಂಟೈರ್ ಸೀರೀಸ್ ನ I had taken a photo. Unfortunately, only this remains because I lost that hard disk. But ಒಂದು ಫೋಟೋ ನನ್ನ ಹತ್ರ ಇತ್ತು. ಐ ಥಾಟ್ ಜಸ್ಟ್ ತೋರಿಸೋಣ ಅಂತ. ಯಾಕೆಂದ್ರೆ ಈವನ್ ನಾವು ಏನ್ ನ್ಯಾಷನಲ್ ಜಿಯೋಗ್ರಫಿಕ್ ಅಲ್ಲಿ ಅಥವಾ ಡಿಸ್ಕವರಿ ಚಾನಲ್ ಅಲ್ಲಿ ನೋಡ್ತಾ ಇದೀವಿ, ಏನೋ ಬಹಳ ಅಪರೂಪದ್ದು ಅಂತ ಅನ್ಸೋದು. ಇಟ್ ಈಸ್ ಆಕ್ಚುಲಿ ಗೋಯಿಂಗ್ ಆನ್ ಆಲ್ ಅರೌಂಡ್ ಅಸ್. ಅಗೈನ್ ಕೀಪ್ ಯುವರ್ ಐಸ್ ಓಪನ್, ಕೀಪ್ ಯುವರ್ ಇಯರ್ಸ್ ಓಪನ್. ಅವತ್ತು ಹೇಗೆ ಗೊತ್ತಾಯ್ತು ಅಂದ್ರೆ ಬುಲ್ಬುಲ್ ಬಹಳ ಶಬ್ದ ಮಾಡ್ತಾ ಇತ್ತು, ಕಲ್ಪಿಲ ಅಂತ ಬಹಳ ಶಬ್ದ ಮಾಡ್ತಾ ಇತ್ತು. ಆವಾಗ ಹೋಗಿ ನೋಡಿದ್ದಕ್ಕೆ ಐ ಸಾ ದಿ ಇದು ಕ್ರೋಫೆಸೆಂಟ್ ಗ್ರೇಟರ್ ಕೂಕಲ್ ಅಲ್ಲಿ ನಡೀತಾ ಇತ್ತು ಕೆಂಬೂತ. ಸೊ ಆಯ್ತು, ಓಡಾಟ ಇದೆ, ಏನೋ ಒಂದು ಆಗ್ಬೋದು, ಬಹುಶಃ ಇವತ್ತು ಹಿಡಿದ್ರೆ ಸಿಗುತ್ತೆ ನಮ್ಗೆ ನೋಡ್ಲಿಕ್ಕೆ ಅಂತ ಹೇಳಿ ಐ ಜಸ್ಟ್ ವೈಟೆಡ್ ದೇರ್ ಟು ಫೈಂಡ್ ಔಟ್. ಅವಾಗ ದಿಸ್ ಇನ್ಸಿಡೆಂಟ್ ಹ್ಯಾಪನ್. ದಿಸ್ ಅಗೇನ್ ಇಸ್ ಅ ಟೈಗರ್ ಪಗ್ಮಾರ್ಕ್. ಕೊಡಗಲ್ಲಿ ತಡಿಯಂಡು ಮೋಳ್ ಹೋದಾಗ ಎಲ್ಲರೂ ಹೋಗಲ್ಲ, ಬಟ್ ಕೆಲವರು ಅಟ್ಲೀಸ್ಟ್ ಹೂ ಮೈಟ್ ಬಿ ಇಂಟ್ರೆಸ್ಟೆಡ್ ಇನ್ ಟ್ರೆಕ್ಕಿಂಗ್. ನೀವು ಬಹುಶಃ ಸ್ವಲ್ಪ ದೊಡ್ಡವರಾದಾಗ ನೀವು ಹೋಗ್ತೀರಾ, ಅಷ್ಟೊಂದು ಕಷ್ಟದ್ದು ಏನು ದಾರಿ ಎಲ್ಲ ಹೋಗ್ಲಿಕ್ಕೆ. ಸೊ ಮೆನಿ ಆಫ್ ಯು ಮೈಟ್ ಗೋ. ಸೊ ಅಲ್ಲಿ ಹೋಗ್ತಿದ್ದಾಗ ಇಟ್ ವಾಸ್ ಅ ವೆರಿ ಫ್ರೆಶ್ ಪಗ್ಮಾರ್ಕ್. ಸೊ ಬೆಳಗಿನ ಜಾವ ಹೋದಾಗ ಇದು ಕಾಣಿಸ್ಕೊಂಡಿತ್ತು. ಸೊ ಇವನ್ ಇನ್ ದ ಮೋಸ್ಟ್ ಅನ್ಎಕ್ಸ್ಪೆಕ್ಟೆಡ್ ಪ್ಲೇಸಸ್ ಯು ವಿಲ್ ಫೈಂಡ್ ಲಾಟ್ ಆಫ್ ಥಿಂಗ್ಸ್. ಅದು ಕೂಡ ಬಹಳ ಏನು ದೂರ ಅಲ್ಲ. ಇಟ್ ಈಸ್ ನಾಟ್ ಲೈಕ್ ಗೋಯಿಂಗ್ ಟು ಟ್ಯಾನ್ಸಾನಿಯಾ ಫಾರ್ ಅನ್ ಸಫಾರಿ, ಸೆರೆಂಗೆಟಿ, ಆಫ್ರಿಕಾದಲ್ಲಿ ಹೋಗ್ಬೇಕು ಅಂತ. ಇದೆಲ್ಲ ನಮ್ ಸುತ್ತಮುತ್ತಾನೆ ಇದೆ, ಪಕ್ಕದಲ್ಲಿದೆ. ಎಸ್ಪೆಷಲಿ ಸಿನ್ಸ್ ಯುವರ್ ಫ್ರಮ್ ಮೈಸೂರು, ಐ ಥಾಟ್ ಆಯ್ತು ಕೊಡಗಿನ ಒಂದು 2-3 ಫೋಟೋ ಹಾಕೋಣ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಬಹುಶಃ ನೀವು ಕೂಡ ಅಲ್ಲೆಲ್ಲ ಹೋಗಿ ತಿರುಗಾಡಬಹುದು ಅಂತ ಹೇಳಿ ಹಾಕಿದ್ದೆ. ಸೊ ನಾವು ಕಮಿಂಗ್ ಟು ದಿಸ್, ಯಾಕೆ ಅಂತ. ಈಗ ನೇಚರ್ ವಾಚಿಂಗ್ ಆಲ್ ದೋಸ್ ಥಿಂಗ್ಸ್ ಆರ್ ಫೈನ್. ಸೊ
ಹೌ ಡಿಡ್ ಇಟ್ ಸ್ಟಾರ್ಟ್ ಅನ್ನೋದು ಪ್ರಶ್ನೆ ಬರುತ್ತಲ್ಲ, ಯಾಕಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಇರುತ್ತೆ. ದಿಸ್ ಐ ಆಮ್ ಜಸ್ಟ್ ಗಿವಿಂಗ್ ಆಸ್ ಅ ಬ್ಯಾಕ್ ಗ್ರೌಂಡ್, ಯಾಕೆ ಐ ಕೇಮ್ ಇನ್ ಟು ಬರ್ಡಿಂಗ್ ಅನ್ನೋದಕ್ಕೆ. ಒಬ್ಬೊಬ್ಬರಿಗೆ ಒಂದೊಂದು ಕಾರಣ ಇರ್ತದೆ, ಅಂಡ್ ಐ ವಿಲ್ ಕಮ್ ಟು ಸರ್ಟನ್ ಪಾಯಿಂಟ್ಸ್ ಟುವರ್ಡ್ಸ್ ದಿ ಎಂಡ್. ಸೊ ಈಗ ಚಿತ್ರಗಳನ್ನ ನೋಡಬಹುದು, ದೀಸ್ ಆರ್ ದಿ ಪ್ಲೇಸಸ್. ಬಿಕಾಸ್ ಈಗ ಟೀಚರ್ ಒಬ್ರು ಹೇಳಿದ್ರು, ನಾವು ಒಂದೊಂದ್ ಕಡೆ ವಿ ಹ್ಯಾವ್ ಗ್ರೋನ್ ಅಪ್, ನಾವಿದ್ದಾಗ ಬಹಳ ಹಿಂದೆ ಹಾಗಿತ್ತು ಹೀಗಿತ್ತು ಅಂತ. ಐ ಅಗ್ರಿ, ಲಾಟ್ ಆಫ್ ಚೇಂಜಸ್ ಹ್ಯಾವ್ ಹ್ಯಾಪನ್ಡ್ ಇನ್ ದಿ ವರ್ಲ್ಡ್. ಬಟ್ ಏನಿದೆ, ನಂದು ಮೂಲ ಬಂದು ಕೇರಳ, ಬಟ್ ನಮ್ದು ಫ್ಯಾಮಿಲಿ ಎಲ್ಲ ಏನಿದೆ, ನಮ್ದು ಮೂಲ ಸ್ಥಾನ ಬಂದು ತಮಿಳ್ನಾಡಲ್ಲಿ ಒಂದು ಹಳ್ಳಿಯಲ್ಲಿ ಇದೆ, ಕೇರಳ ಬಾರ್ಡರ್ ಅಲ್ಲಿ. ಪಶ್ಚಿಮ ಘಟ್ಟ ಏನ್ ವೆಸ್ಟರ್ನ್ ಘಾಟ್ಸ್ ಕೊಡಗು ನೋಡ್ತಾ ಇದೀವಿ, ಅದು ಕನ್ಯಾಕುಮಾರಿ ತನಕ ಹೋಗುತ್ತೆ. ನಿಮ್ಗೆ ಗೊತ್ತಿರುವ ಹಾಗೆ, ನಿಮ್ಮ ಏನ್ ಜಾಗ್ರಫಿಯಲ್ಲೆಲ್ಲ ಓದಿರ್ತೀರಾ. ಸೊ ಆ ಒಂದು ಈಗ ಸೊ ದಟ್ ಈಸ್ ದ ಪ್ಲೇಸ್ ವೇರ್ ಐ ಗ್ರೂ ಅಪ್. ಸೊ okay, so I'll just use a pen here. ಸೊ ಈಗೇನ್ ಕೆಳಗಡೆ ಒಂದು ಬೀಚ್ ತರ ನೋಡ್ತಾ ಇದ್ದಾರೆ, ಇಟ್ ಇಸ್ ಆಕ್ಚುಲಿ ಬೀಚ್ ನಿಯರ್ ಅವರ್ ಹೌಸ್, ವರ್ಕಲ ಅಂತ ಹೇಳಿ ನಮ್ಮ ಮನೆಯಿಂದ ಒಂದು 20 ನಿಮಿಷ ದೂರದಲ್ಲಿ ಇದೆ. ನಾನು ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ವಿ ಆರ್ ಲಿವಿಂಗ್ ಇನ್ ದ ಮಿಡ್ಸ್ಟ್ ಆಫ್ ವೆರಿ ಬ್ಯೂಟಿಫುಲ್ ಪ್ಲೇಸಸ್. ನಾವು ಅದನ್ನ ಬರೀ ಒಂದು ಪಿಕ್ನಿಕ್ ಆಗಿ ಅಥವಾ ಸಂಜೆ ಹೋಗಿ ಕೂತ್ಕೊಂಡು ಏನೋ ಗಾಳಿ ಆಟ ಅಥವಾ ಒಂದು ಹೋಗಿ ತಿರುಗಾಡ್ಬಿಟ್ಟು ಬರೋದು ಬಿಟ್ಟು, ಬಹುಶಃ ಫಾರ್ ಸಮ್ ಪೀಪಲ್ ಇಟ್ ವಿಲ್ ಇಂಪ್ಯಾಕ್ಟ್. ಐ ವಾಸ್ ಇಂಪ್ಯಾಕ್ಟೆಡ್ ಬಿಕಾಸ್ ಆಫ್ ಪ್ಲೇಸಸ್ ಲೈಕ್ ದಿಸ್ ನಿಯರ್ ಮೈ. ಅಂದ್ರೆ ಆ ಸಮಯದಲ್ಲಿ ಏನು ಸೈಂಟಿಫಿಕ್ ಆಗಿಲ್ಲ, ಜಸ್ಟ್ ದಿ ಲವ್ ಆಫ್ ಬೀಯಿಂಗ್ ಔಟ್ಸೈಡ್, ಹೊರಗಡೆ ಹೋಗಬೇಕು, ಸ್ವಲ್ಪ ನೈಸರ್ಗಿಕ ತಾಣಗಳಲ್ಲಿ ಇರಬೇಕು ಅನ್ನೋ ಒಂದು ಫೀಲಿಂಗ್. ಈಗ ಏನೊಂದು ಯು ಕ್ಯಾನ್ ಸಿ ಎ ಸ್ಮಾಲ್ ಸ್ಟ್ರೀಮ್, ಇದು ಬಂತು ನಮ್ಮ ಮನೆ ದೇವರು ಅಂತ ಏನ್ ಕರೀತಾರೆ. ದಟ್ ಈಸ್ ಆನ್ ಇನ್ಸೈಡ್ ಫಾರೆಸ್ಟ್ ಮತ್ತು ರಬ್ಬರ್ ಪ್ಲಾಂಟೇಶನ್ ಅವು ಇವೆಲ್ಲ ಬರುತ್ತೆ. ಸೊ ಮೇಲೆ ಇರುವಂತ 2 ಫೋಟೋಸ್ ಕೂಡ ಆ ದೇವಸ್ಥಾನಕ್ಕೆ ಹೋಗೋ ದಾರಿ ಮತ್ತು ಆ ದೇವಸ್ಥಾನ ಪಕ್ಕದಲ್ಲಿ ಇರುವಂತ ಒಂದು ನದಿ. ಈಗ್ಲೂ ಕೂಡ ಬಹುಶಃ ನಿಮ್ಮಲ್ಲಿ ಹಲವು ಜನ ನಿಮ್ಮ ಅಜ್ಜ ಅಜ್ಜಿ ಮನೆ ಅಥವಾ ನಿಮ್ ನೆಂಟರ ಮನೆ ಹೋದಾಗ ಬಹುಶಃ ಈ ತರ ಜಾಗಗಳಿರಬಹುದು. ಆಸ್ ಇನ್ ಹಳ್ಳಿ ಕಡೆ ಕೆಳಗಡೆ ನೋಡಬಹುದು, ಯು ಕ್ಯಾನ್ ಸಿ ದಿ ವೆಸ್ಟರ್ನ್ ಘಾಟ್ಸ್. ಈಗೇನ್ ಹಿಂದೆ ಆ ಒಂದು ಬೆಟ್ಟದ್ದು ಸಾಲು ಕಾಣ್ತಾ ಇದೆ, ದೋಸ್ ಆರ್ ದಿ ವೆಸ್ಟರ್ನ್ ಘಾಟ್ಸ್. ತಮಿಳ್ನಾಡಲ್ಲಿ ಜಸ್ಟ್ ಅಕ್ರಾಸ್ ದಿ ವೆಸ್ಟರ್ನ್ ಘಾಟ್ಸ್. ಇದು ನಮ್ಮ ಅಜ್ಜಿ ಮನೆ ಹತ್ರದಲ್ಲಿ. ಇದೇನ್ ನಮ್ಮ ಗದ್ದೆ ಏನ್ ಹೊಲ ಏನಲ್ಲ, ಬೇರೆ ಯಾರ್ದೋ ಇದೆ. ಐ ಜಸ್ಟ್ ಟೇಕನ್ ದಿ ಫೋಟೋ ಬಿಕಾಸ್ ಆ ಹಳ್ಳಿಯಿಂದ ತೆಗೆದಿದ್ದು ಫೋಟೋ, just to show that where I grew up. So ಆ ಒಂದು ವಯಸ್ಸಿಂದಾನೆ I was interested. So how I got into this interest. So point is that ನಿಮ್ಮಲ್ಲೂ ಕೂಡ ಹಲವು ಜನ ಈ ತರ ಇರ್ತೀರಾ, who have some amount of interest. So if you are in such a place, if you are getting such exposure, ನಿಮ್ಗೆ ಈ ತರದಲ್ಲಿ ಒಂದು ಏನ್ ಹೇಳೋದು, ಒಂದು ಗ್ರೌಂಡಿಂಗ್ ಸಿಗ್ತಾ ಇದೆ ಅಂತಿದ್ರೆ, ಕನ್ಸಿಡರ್ ಯುವರ್ ಸೆಲ್ಫ್ ಲಕ್ಕಿ ಅಂಡ್ ಪ್ಲೀಸ್ ಬಿಲ್ಡ್ ಆನ್ ದಿಸ್ ಇಂಟ್ರೆಸ್ಟ್. ಸೊ ಎಲ್ಲೋ ಒಂದು ಕಡೆ ಆ ಒಂದು ಸ್ಪಾರ್ಕ್ ಸಿಗ್ಬೇಕಾಗುತ್ತೆ. ಬಹುಶಃ ನನಗೆ ಇದರಿಂದ ಸ್ಪಾರ್ಕ್ ಸಿಕ್ತು ಅಂತ ನಾನು ಹೇಳ್ತೀನಿ, ಬಿಕಾಸ್ ದರ್ ಇಸ್ ನೋ ಅದರ್ ರೀಸನ್ ದಟ್ ಐ ಕ್ಯಾನ್ ಥಿಂಕ್ ಆಫ್ ಯಾಕೆ ಇದು ಇಷ್ಟ ಆಯ್ತು ಅಂತ. ಐ ಜನರಲಿ ಲೈಕ್ ದೀಸ್ ಪ್ಲೇಸಸ್. ಅಲ್ಲಿಂದ ಶುರು ಆಯ್ತು. ತುಂಬಾ ಮಕ್ಕಳಿಗೆ ಸಿಗುವುದಿಲ್ಲ, ಬಟ್ ಆದ್ರೂ ಕೂಡ ಈಗ ಕಾರಂಜಿ ಕೆರೆ, ಕುಕ್ರಳ್ಳಿ ಕೆರೆ, ಮೈಸೂರಲ್ಲಿ ಅಗೇನ್ ಯು ಆರ್ ವೆರಿ ಲಕ್ಕಿ, ಬಿಕಾಸ್ ಮಹಾರಾಜರ ಕಾಲದಿಂದ ಅವರು ಏನು ಉಳಿಸ್ಕೊಂಡು ಬಂದಿದ್ದಾರೆ, ಹಲವು ಹಸಿರು ತಾಣ ಅಂತಾನೆ ಹೇಳ್ಬೋದು. ನಗರದ ಮಧ್ಯದಲ್ಲಿ ಅಲ್ಲಿ ಇಲ್ಲಿ ಏನು ತುಣುಕುಗಳಾಗಿ ಈಗ ಬಿದ್ದಿದೆ, ಬಟ್ ಸ್ಟಿಲ್ ದೇ ಆರ್ ಸ್ಟಿಲ್ ವೆರಿ ರಿಚ್ ಇನ್ ಬಯೋಡೈವರ್ಸಿಟಿ. ನಿಮಗೆ ಹೋದ್ರೆ ಬಹುಶಃ ನಿಮ್ಮ ಒಂದು ಆಸಕ್ತಿ ಏನಿದೆ ಬೆಳೆಯಬಹುದು. ಮತ್ತು ಸ್ವಲ್ಪ ಇರುವವರಿಗೆ ಯು ಕ್ಯಾನ್, ಈ ಫೆನ್ಸ್ ಸಿಟ್ಟರ್ಸ್ ಅಂತ ಹೇಳ್ತೇವಲ್ವಾ, ಅಂದ್ರೆ ವೋಟಿಂಗ್ ಭಾಷೆಯಲ್ಲಿ ಹೇಳಿದ್ರೆ ಸ್ವಿಂಗ್ ವೋಟರ್ಸ್ ಅಂತ. ಸೊ ಈ ಕಡೆ ವೋಟ್ ಹಾಕ್ಬೋದು, ಅವ್ರಿಗೂ ವೋಟ್ ಹಾಕ್ಬೋದು ಅಂತ. ಸೊ ಅಂತವರಿಗೆ ಇಂಥ ಕಡೆ ತರಬೇಕು. ಸೊ ವಿ ಶುಡ್ ಬ್ರಿಂಗ್ ಸಚ್ ಪೀಪಲ್ ಇನ್ ಟು ದಿ ಸ್ಟ್ರೀಮ್ ವೆರ್ ದೇ ಸ್ಟಾರ್ಟ್ ವಾಚಿಂಗ್ ನೇಚರ್ ಅಂಡ್ ಎಂಜಾಯಿಂಗ್ ನೇಚರ್. ಬಿಕಾಸ್ ಅಲ್ಲಿಂದ ನಿಮ್ಗೆ ಏನು ಮುಂದೆ ಹೋಗುವಂತ ಮುಂದೆ ಇನ್ ದ ಸೆನ್ಸ್ ದಟ್ ಯಾವ ಏರಿಯಾದಲ್ಲಿ ನಿಮಗೆ ಫೋಕಸ್ ಮಾಡಕ್ ಇಷ್ಟಪಡ್ತೀರಿ. ಇಟ್ ಕುಡ್ ಬಿ ಎನಿಥಿಂಗ್, ಆಸ್ ಐ ಸೆಡ್ ಅಟ್ ದ ಬಿಗಿನಿಂಗ್, ಇಟ್ ಕುಡ್ ಬಿ ಜಸ್ಟ್ ಆರ್ಟ್. ಈಗ ಕೆಲವರಿಗೆ ಈ ಒಂದು ಲ್ಯಾಂಡ್ಸ್ಕೇಪ್ ನೋಡಿದ್ರೆ ಪೇಂಟ್ ಮಾಡಬೇಕು ಅಂತ ಅನ್ಸುತ್ತೆ, ಕೆಲವರಿಗೆ ಕವನ ಬರೀಬೇಕು ಅಂತ ಅನ್ಸುತ್ತೆ. ಸೊ ದಟ್ ಈಸ್ ಅಪ್ ಟು ದ ಪರ್ಸನ್. ಬಟ್ ದಿ ಮೂಡ್ ಪಾಯಿಂಟ್ ಇಸ್ ದಟ್ ನಿಮ್ಗೆ ಪ್ರಕೃತಿ ಮೇಲೆ ಒಂದು ಆಸೆ ಬರಬೇಕು, ಅದರ ಮೇಲೆ ಅದನ್ನ ನೋಡಿದ್ರೆ ಅದನ್ನ ಆಸ್ವಾದನೆ ಮಾಡ್ಲಿಕ್ಕೆ ಒಂದು ಮನಸ್ಸನ್ನ ನೀವು ಆ ಒಂದು ಮೆಂಟಾಲಿಟಿಯನ್ನ ಡೆವಲಪ್ ಮಾಡಬೇಕು ಅನ್ನೋ ಉದ್ದೇಶ. ಸೊ ಲೈಫ್ ಚೇಂಜಿಂಗ್ ಎಸ್ ಇದರಲ್ಲಿ ಸ್ಲೈಡ್ ಏನಿಲ್ಲ. ಐ ವಿಲ್ ಗಿವ್ ಯು ಮೈ story as to why I came into birding and how it changed my life altogether. Ekandre it might be of relevance to students more than others. So as usual, school alla madida, I did a science stream. So namge gottide alla, South India dalli namdu stream alla set ide. ನಾವು ಶುರು ಮಾಡಿದ್ರೆ ಸೈನ್ಸ್ ಇಂದಾನೆ ಶುರು ಮಾಡಬೇಕು. ನಾವು ಹಾಗೆ ಮುಂದುವರಿತೀವಿ, ದೆನ್ ಇಂಜಿನಿಯರಿಂಗ್ ಹೋಗ್ತೀವಿ, ಇಲ್ಲ ಮೆಡಿಸಿನ್ ಹೋಗ್ತೀವಿ, ಯಾವ ತರ ಏನೋ ಒಂದು ಟೆಕ್ನಿಕಲ್ ಇದು ಮಾಡ್ತೀವಿ. ಆಮೇಲೆ ವಾಟ್ ಎವರ್ ಹ್ಯಾಪನ್ಸ್. ಆಮೇಲೆ MBA ಹೋಗ್ಬೋದು, ಆರ್ ಡೂ PG ಆರ್ ಪೋಸ್ಟ್ ವಾಟ್ ಎವರ್ ಇನ್ ಮೆಡಿಸಿನ್ ಅಂಡ್ ಗೋ. ಸೊ ಅವರ್ ಟ್ರ್ಯಾಕ್ಸ್ ಆರ್ ಆಲ್ ಸೆಟ್.
ಬಹುಶಃ ನನಗೆ ಬಹಳ ಕ್ಲಿಯರ್ ಆಗಿ ಗೊತ್ತಿರಲಿಲ್ಲ ದಟ್ ವಾಸ್ ನಾಟ್ ಮೈ ಇನ್ನರ್ ಕಾಲಿಂಗ್ ಅಂತ. ಸೊ ಏನಾಯ್ತು, ಮೆರಿಟ್ ಅಲ್ಲಿ ಸೀಟ್ ಸಿಕ್ತು. ದಿಸ್ ವಾಸ್ ಇನ್ 2005. ಸೊ 2005 ಅಲ್ಲಿ ಮೆರಿಟ್ ಸೀಟ್ ಸಿಕ್ತು, ಆಯ್ತು, ಹೋಗಿ ಅಡ್ಮಿಷನ್ ತಗೊಂಡಾಯ್ತು. ದೆನ್ ಇಟ್ ವಾಸ್ ವೆರಿ ಚೀಪ್. ಈಗ ಸ್ವಲ್ಪ ಫೀಸ್ ಎಲ್ಲ ಜಾಸ್ತಿ ಮಾಡಿರಬಹುದು. ಐ ವಾಸ್ ಪೇಯಿಂಗ್ 6,000 rupees a year as ಫೀಸ್, ಗವರ್ಮೆಂಟ್ ಸೀಟ್ ಅಂತ ಹೇಳ್ಬಿಟ್ಟು. ಅದರಲ್ಲಿ ಇಟ್ ವಾಸ್ ಅನ್ ಏಡೆಡ್ ಕಾಲೇಜ್, ವೆರಿ ಓಲ್ಡ್ ಕಾಲೇಜ್ ಅಂಡ್ ಆಲ್ ದೋಸ್ ಥಿಂಗ್ಸ್. ಬಟ್ 1 ವರ್ಷ ಆಯ್ತು, ಫೈನ್. ಯಾಕೆಂದ್ರೆ ಫಸ್ಟ್ ಇಯರ್ ಇಂಜಿನಿಯರಿಂಗ್ ಮಾಡಿದವರು ಯಾರನ್ನ ಇದರಲ್ಲಿ ಇದ್ರೆ ಬಹುಶಃ ಅದು ಪ್ರಶ್ನೆ ತಪ್ಪಾಗುತ್ತೆ. ಯಾಕೆಂದ್ರೆ ಮಕ್ಕಳಿಗೋಸ್ಕರ ಮಾಡಿರೋ ವಿಸಿಯಲ್ಲಿ ಇಂಜಿನಿಯರ್ಸ್ ಇದಾರೆ ಅಂತ ಕೇಳಬಾರದು. ಬಟ್ ಅಕಸ್ಮಾತ್ ಇದ್ರೆ ಗೊತ್ತಿರುತ್ತೆ, ಇಟ್ಸ್ ಎ ವೆರಿ ಜನರಿಕ್ ಥಿಂಗ್. ಹಿಂಗೋ ಅದು ಅಡ್ಜಸ್ಟ್ ಆಗಿ ಹೋಯ್ತು. ಬಟ್ 2ನೇ ವರ್ಷದಿಂದ ಇಟ್ ವಾಸ್ ವೆರಿ ಡಿಫಿಕಲ್ಟ್ ಫಾರ್ ಮಿ, ಬಿಕಾಸ್ ಸಮೋ ನನಗೆ ಸೂಟ್ ಆಗ್ಲಿಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ಇರ್ತದೆ. ಸೊ ಇಟ್ ಇಸ್ ನಥಿಂಗ್ ಅಗೇನ್ಸ್ಟ್ ಇಂಜಿನಿಯರಿಂಗ್ ಆಸ್ ಸಚ್, ಬಟ್ ಇಟ್ ವಾಸ್ ನಾಟ್ ಮೈ ಕಾಲಿಂಗ್. So second year ಅಲ್ಲಿ I started flunking. So 2 papers I failed in second year. ಆಮೇಲೆ I started losing interest in this subject. ಮತ್ತೆ ಮನಸ್ಸಲ್ಲಿ ಇತ್ತು, ಆಯ್ತು ನಾವು ಗ್ರಾಜುಯೇಷನ್ ಮಾಡಿದ್ರೆ ನಂತರದಲ್ಲಿ UPSC ಟ್ರೈ ಮಾಡಬೇಕು. ಯಾಕಂದ್ರೆ ಅದು ಅಗೇನ್ ದಟ್ಸ್ ಎ ವೆರಿ ಇಂಟ್ರೆಸ್ಟಿಂಗ್ ಥಿಂಗ್, ನಾಟ್ ರಿಲೇಟೆಡ್ ಟು ಟುಡೇ. ನನಗೆ 3 ಕರಿಯರ್ ಪ್ರೋಗ್ರೆಸ್ ಐ ವಾಸ್ ಥಿಂಕಿಂಗ್. ಒಂದು ವೈಲ್ಡ್ ಲೈಫ್ ಬಯಾಲಜಿ ಮಾಡಬೇಕು ಅಂತ, ಇಲ್ಲ ಪೊಲಿಟಿಕಲ್ ಸೈನ್ಸ್ ಮಾಡಿ ಅಕಾಡೆಮಿಕ್ಸ್ ಮಾಡಬೇಕು, ಇಲ್ಲ ಸಿವಿಲ್ ಸರ್ವಿಸ್ಗೆ ಬರಬೇಕು ಅಂತ. ಸೊ ಯಾಕೆ 3ಕ್ಕೆ ಒಂದಕ್ಕೊಂದು ತಾಳೆ ಆಗ್ತಾ ಇಲ್ಲ ಅಲ್ವಾ ಅಂತ ನಿಮ್ಗೆ ಅನ್ಸಿದ್ರೆ ನನಗೂ ಗೊತ್ತಿಲ್ಲ. ಬಟ್ ನನ್ನ ಮನಸ್ಸಲ್ಲಿ ಹಾಗೆ ಇತ್ತು. ಐ ಆಮ್ ಜಸ್ಟ್, ದೇರ್ ವಾಸ್ ನೋ ರೀಸನ್. ದೀಸ್ ವರ್ ದಿ 3 things I wanted to do. One of the 3 I wanted to do in my life. ಸೊ ಆಯ್ತು, UPSC ಮಾಡಬೇಕು ಅಂತಿದ್ರೆ ಪರೀಕ್ಷೆ ಬರೀಲಿಕ್ಕೆ ಡಿಗ್ರಿ ಬೇಕು. ನನ್ನ ಹತ್ರ ಬೇರೆ ಡಿಗ್ರಿ ಇಲ್ಲ. ಆಲ್ರೆಡಿ 2 ವರ್ಷ ಕಳೆದಿದ್ದೀನಿ ಇಂಜಿನಿಯರಿಂಗ್ ಅಲ್ಲಿ. ಈಗ 4 ವರ್ಷ ಇಂಜಿನಿಯರಿಂಗ್ ಇದೆ. ಸೊ ಈಗ ಏನ್ ಸೇತುವೆ ಅರ್ಧ ಬಂದಿದ್ದೀನಿ, ಈಗ ದಾಟಬೇಕಾ ಹಿಂದೆ ಹೋಗ್ಬೇಕಾ ಗೊತ್ತಾಗ್ತಿಲ್ಲ. ನದಿ ಮಧ್ಯೆ ಸೇತುವೆ ಅಂತಾನೆ ಹೇಳಕ್ ಆಗಲ್ಲ. ಸೊ ನದಿ ದಾಟಬೇಕಾ ವಾಪಸ್ ಹೋಗ್ಬೇಕಾ ಗೊತ್ತಾಗ್ತಿಲ್ಲ. ವಾಪಸ್ ಹೋದ್ರೆ ಮುಂದೆ ಏನ್ ಮಾಡಬೇಕು ಗೊತ್ತಿಲ್ಲ. ಸೊ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ಈಗ ಬಹುಶಃ ನಾನು ಹೇಳುವಾಗ ಯು ಮೇ ನಾಟ್ ಬಿ ಏಬಲ್ ಟು ಸೆನ್ಸ್ ದಿ ಪೊಸಿಷನ್ ಐ ವಾಸ್ ಇನ್. ಬಟ್ ಬಹಳ ಐ ಥಿಂಕ್ ದೇ ವರ್ ದಿ ವರ್ಸ್ಟ್ ಇಯರ್ಸ್ ಆಸ್ ಐ ಗ್ರೂ ಅಪ್. ಯಾಕೆಂದ್ರೆ ನನಗೆ ಅಡ್ಜಸ್ಟ್ ಮಾಡಕ್ ಆಗ್ತಾ ಇರಲಿಲ್ಲ ಅಕಾಡೆಮಿಕಲಿ. ಆತರ ಕಂಟಿನ್ಯೂಸ್ ಆಗಿ 2 ಪೇಪರ್ ಫೇಲ್ ಆಯ್ತು. ಮುಂದೆ ಬಹುಶಃ 3rd ಇಯರ್ ಅಲ್ಲಿ ಮ್ಯಾನೇಜ್ ಮಾಡಬಹುದು ಅಂತ ಅನ್ಕೊಂಡು 3rd ಇಯರ್ ಬಂದಾಗ 5th ಸೆಮಿಸ್ಟರ್, ದಟ್ ಇಸ್ ದಿ ಫಸ್ಟ್ ಹಾಫ್ ಆಫ್ 3rd ಇಯರ್, ಒಂದು 4-5 ಪೇಪರ್ಸ್ ಅಲ್ಲಿ 5 ಪೇಪರ್ ಇರುವುದು 6 ಥಿಯರಿ 2 ಪ್ರಾಕ್ಟಿಕಲ್. 6ರಲ್ಲಿ 5 ಪೇಪರ್ ಐ ಜಸ್ಟ್ ಪಾಸ್ಡ್. 100ರಲ್ಲಿ 40 ವಾಸ್ ದಿ ಪಾಸ್ ಮಾರ್ಕ್. ಐ ಗಾಟ್ 40, 41, 40, 41 ಇನ್ 5 papers out of 6. ನಂತರದಲ್ಲಿ 6th ಸೆಮಿಸ್ಟರ್ ಬಂತು. ಅಗೇನ್ ಐ ಫ್ಲಂಕ್ಡ್ ಇನ್ 2 papers. ಸೊ ಕಂಟಿನ್ಯೂಸ್ಲಿ ಐ ವಾಸ್ ಆನ್ ಅ ಡೌನ್ವರ್ಡ್ ಸ್ಪೈರಲ್. ಸೊ ನನ್ಗಂತೂ ಒಂದು ಸಬ್ಜೆಕ್ಟ್ ಇಷ್ಟ ಆಗ್ತಾ ಇರ್ಲಿಲ್ಲ, ಬಟ್ ನನಗೆ ಡಿಗ್ರಿ ಬೇಕು. ಸೊ ಇಟ್ ವಾಸ್ ಎ ವೆರಿ ಟಫ್ ಕೈಂಡ್ ಆಫ್ ಸ್ಪಾಟ್ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್, ಐ ಮಸ್ಟ್ ಸೇ. ಯಾಕಂದ್ರೆ ಯಾವ ರೀತಿ ಅದನ್ನ ಆ ಒಂದು ಜೀವನದಲ್ಲಿ ಇರುವಂತ ಆ ಒಂದು ಸಿಚುವೇಶನ್ ಅನ್ನ, ಸೊ ವಾಟ್ ಪೀಪಲ್ ಕಾಲ್ ಇಸ್ ಡಿಪ್ರೆಷನ್ ಅಂಡ್ ಆಲ್ ದೋಸ್ ಥಿಂಗ್ಸ್, ಇನ್ ಸಮ್ ವೇ ಮೇ ಬಿ, ಐ ಡು ನಾಟ್ ನೋ, ಆ ಒಂದು ಸಿಚುವೇಶನ್ ಡಿಪ್ರೆಷನ್ ಅನ್ನುವ ಪದ ಕೊಡುವಷ್ಟು ಗಂಭೀರ ಇತ್ತೋ ಇಲ್ವೋ ಅಂತ ಹೇಳಲಿಕ್ಕೆ ಬಹುಶಃ ನಾನು ಸರಿಯಾದ ವ್ಯಕ್ತಿ ಆಗಲ್ಲ ನನ್ನ ಬಗ್ಗೆನ ನಾನು ಹೇಳಲಿಕ್ಕೆ. ಬಟ್ ಐ ವಾಸ್ ಇನ್ ಅ ವೆರಿ ಬ್ಯಾಡ್ ಶೇಪ್ ಆಫ್ ಫ್ರೇಮ್ ಆಫ್ ಮೈಂಡ್, ಬೋತ್ ಮೈಂಡ್ ಅಂಡ್ ಬಾಡಿ ವೈಸ್ ಐ ವಾಸ್ ಇನ್ ಅ ವೆರಿ ಬ್ಯಾಡ್ ಶೇಪ್. ಸೊ ಆ ಸಮಯದಲ್ಲಿ ಇಟ್ ವಾಸ್ ಲೈಕ್ ಏನ್ ಹೇಳೋದು, ಡೆಸ್ಪರೇಷನ್. ಇಟ್ ವಾಸ್ ಶಿಯರ್ ಡೆಸ್ಪರೇಷನ್. ಹೆಂಗಾದ್ರೂ ನಾವು ಅದನ್ನ ದಾಟಬೇಕು, ಹೆಂಗಾದ್ರೂ ಇದರಿಂದ ಎಲ್ಲಾದ್ರೂ ಮೈಂಡ್ ಚೇಂಜ್ ಆಗ್ಬೇಕು. ಸೈಡ್ ಅಲ್ಲಿ ಓದ್ತಾ ಇದ್ದ ಎಕ್ಸಾಮ್ಗೆ ಆಲ್ ದೋಸ್ ಥಿಂಗ್, ದಟ್ ಇಸ್ ಡಿಫ್ರೆಂಟ್. ಅದು 3 ವರ್ಷ ಆಮೇಲೆ ಬರ್ತದೆ. ಫಸ್ಟ್ ಡಿಗ್ರಿ ಸಿಗ್ತದೋ ಇಲ್ವೋ ಗೊತ್ತಿಲ್ಲ. ಕೈಯಲ್ಲಿ ಡಿಗ್ರಿ ಇಲ್ಲದೆ ಬರೀ +2 ಮಾಡಿ ಅಥವಾ PUC ಮಾಡಿ ಇರುವ ಒಬ್ಬ ಹುಡುಗ ತರ ಆಗ್ಬಿಡ್ತೀನಿ ಅನ್ನೋ ಒಂದು ಭಯ ಇತ್ತು. ಸೊ ಏನ್ ಮಾಡೋದು ಮಧ್ಯೆ ಅಂತ. ಕಮಿಟ್ಮೆಂಟ್ ಆಗಿದೆ ಮತ್ತು ಲಾಸ್ ಆಫ್ ಫೇಸ್, ಅಗೇನ್ ಆಲ್ ದೋಸ್ ಥಿಂಗ್ಸ್, ಪಿಯರ್ ಪ್ರೆಷರ್, ಫ್ಯಾಮಿಲಿ ಪ್ರೆಷರ್, ಮತ್ತೆ ಬೇರೆ ಗೊತ್ತಿರೋರು ಮಕ್ಕಳು ಹಂಗ್ ಮಾಡಿದ್ದಾರೆ ಹಿಂಗ್ ಮಾಡಿದ್ದಾರೆ. ಸೊ ದಿಸ್ ವೇರ್ ಲೈಕ್ early 2000s ಅಲ್ವಾ. ಅವಾಗ ಎಲ್ಲರೂ ತುಂಬಾ ಜನ ಫಾರಿನ್ ಹೋಗ್ತಾ ಇದ್ರು. ಸೊ ಅಲ್ಲಿಂದ ನೋಡಿ ಎಲ್ಲರೂ US ಹೋಗ್ತಿದ್ದಾರೆ, ನೀವು ಮಾಡಿ ಎಂಜಿನಿಯರಿಂಗ್ ಆದ್ರೆ ಬ್ಯಾಂಗ್ಳೂರ್ ಹೋಗಿ US ಹೋಗ್ಬೋದು. ಈ ತರ ಹಲವು ವಿಚಾರಗಳಲ್ಲಿ. ಸೊ ಐ ವಾಸ್ ಆನ್ ಅ ಕಂಟಿನ್ಯೂಸ್ ಡೌನ್ವರ್ಡ್ ಸ್ಪೈರಲ್. ಸೊ ಆ ಸಮಯದಲ್ಲಿ ಐ ವಾಂಟೆಡ್ ಟು ಸಮ್ ಹೌ ಕಮ್ ಔಟ್. ಸೊ ಅವಾಗ naturally I shifted my gaze towards nature, because something I had to do to keep myself occupied and come out of this complete negativity. There was nothing positive I could sense in whatever I was doing. ಸೊ ಅದರಿಂದ ಆಚೆ ಬರಬೇಕು ಅಂತ ಶುರು ಮಾಡಿದ್ದು. ಅವಾಗ ಬಹುಶಃ ಇಲ್ಲಿ ಇರುವವರಲ್ಲಿ ಎಷ್ಟು ಜನರಿಗೆ ಗೊತ್ತಿದೆ ಅಂತ ಐ ಡು ನಾಟ್ ನೋ. ದೇರ್ ವಾಸ್ ಅ ಪ್ಲಾಟ್ಫಾರ್ಮ್ ಕಾಲ್ಡ್ ಆರ್ಕುಟ್. ಈಗ ಏನ್ ಫೇಸ್ಬುಕ್ ಇದೆ ಅದಕ್ಕಿಂತ ಅದರ ಹಿಂದಿನ ಒಂದು ಅವತಾರ ಅಂತ ಹೇಳ್ಬೋದು, ಆರ್ಕುಟ್ ಅಂತ ಇತ್ತು. ಸೊ ಆರ್ಕುಟ್ ಅಲ್ಲಿ ಸುಮ್ನೆ ಹಾಗೆ ಫಾರ್ ಟೈಮ್ ಪಾಸ್ ಐ ಹ್ಯಾಡ್ ಜಾಯಿಂಡ್ ಇನ್, ಅಲ್ಲೂ ಗ್ರೂಪ್ ತರ, ಐ ಡೋಂಟ್ ನೋ ವಾಟ್ ಇಟ್ ಇಸ್ ಕಾಲ್ಡ್, ಫೇಸ್ಬುಕ್ ಗ್ರೂಪ್ ತರ ಏನೋ ಒಂದು ಇತ್ತು ಆರ್ಕುಟ್ ಅಲ್ಲಿ. ಅದರಲ್ಲಿ ಹ್ಯಾಡ್ ಜಾಯಿಂಡ್. ಅದು ಮೋಸ್ಟ್ಲಿ ನನಗೆ ಇನಿಷಿಯಲಿ ಹರ್ಪೆಟ್ರಾಲಜಿ ಅಂದ್ರೆ ಇದು ಕಪ್ಪೆ ಅದು ಇದು ಬಗ್ಗೆ ಐ ವಾಸ್ ಇಂಟ್ರೆಸ್ಟೆಡ್ ಇನ್. ಸೊ ಅದರಲ್ಲಿ ಶುರು ಮಾಡಿದ್ದೆ.
I was just joined in ಅದರಲ್ಲಿ I just joined in that thinking that ಆಯ್ತು ಏನೋ ಯಾರ್ಯಾರೋ ಫೋಟೋ ಹಾಕ್ತಿದ್ರೆ ನೋಡ್ತಾ ಇರೋಣ ಅಂತ. ಹಾಗೆ my interest started getting deeper in herpetology initially. ಅಂದ್ರೆ ಕಪ್ಪೆಗಳು, ಹಾವು ಎಲ್ಲ ಉರಗ ಅಂತ ಏನ್ ಹೇಳ್ತೀವಿ, all the reptiles I started getting an interest, amphibians and reptiles. ಅದು ಮತ್ತೆ ಡೆವಲಪ್ ಆಗಿ ನಂತರ ಫಾರ್ ವಾಟ್ ಎವರ್ reasons I shifted to birds. So birds ಹೇಳುವಾಗ I wanted to show this picture because ನಿಮ್ಗೆ ನೋಡಬಹುದು how beautiful this place is. ಸೊ ಇದು ಏನ್ ನೋಡ್ತಾ ಇದ್ದೀರಾ ಈಗ, ಬೆಟ್ಟದ ಮಧ್ಯೆ ಒಂದು ಸಣ್ಣದೊಂದು ಶೆಡ್ ತರ, ಇಟ್ಸ್ ಅ ವೆರಿ ಸ್ಮಾಲ್ ಶೆಡ್. ಸುತ್ತ ಎಲಿಫೆಂಟ್ ಪ್ರೂಫ್ ಟ್ರೆಂಚ್ ಇದೆ, ಅಂದ್ರೆ ಆನೆ ಬರದೇ ಇರ್ಲಿಕ್ಕೆ ಒಂದು ಇದನ್ನ ತೆಗ್ದಿದ್ದಾರೆ, ಟ್ರೆಂಚ್ ಅನ್ನ ತೆಗ್ದಿದ್ದಾರೆ ಸುತ್ತಮುತ್ತ, ಸಣ್ಣದು ಟಿನ್ ಶೆಡ್. ಸೊ ಇದು ಯಾಕೆ, ಸಾರಿ ಓಕೆ ಸಾರಿ, ಮಧ್ಯೆ ಏನೋ ಶಬ್ದ ಬಂತು, ಅದಕ್ಕೆ ಗಾಟ್ ಅ ಬಿಟ್ ಡಿಸ್ಟ್ರಾಕ್ಟೆಡ್. ಸೊ ಇದು ಅಗೇನ್ ಕೇರಳ ತಮಿಳುನಾಡು ಬಾರ್ಡರ್ ಅಲ್ಲಿ ಒಂದು ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಇದೆ. ಅಲ್ಲಿ ಟ್ರಿವಾಂಡ್ರಮ್ ಅಲ್ಲಿ ವಾಬ್ಲಾಸ್ ಅಂಡ್ ವೇಡಸ್ ಅಂತ ಈಗಲೂ ಸಜೀವ ಇದ್ದಾರೆ, ಸಕ್ರಿಯ ಇದ್ದಾರೆ. ಸುಶಾಂತ್ ಅಂತ ಒಬ್ರು ಸರ್ ಇದ್ದಾರೆ. ಸೊ ಐ ಗಾಟ್ ಇನ್ ಟಚ್ ವಿತ್ ದೆಮ್. ಅದು ಹೆಂಗೋ ಒಬ್ಬೊಬ್ರ ಹತ್ರ ಮಾತಾಡಿ somehow I got into touch. I said ನನಗೆ ಈಗ ನೇಚರ್ ಅಲ್ಲಿ ಇಂಟ್ರೆಸ್ಟ್ ಇದೆ, ಬರ್ಡಿಂಗ್ ಇಂಟ್ರೆಸ್ಟ್ ಇದೆ, ನನ್ನನ್ನೆಲ್ಲಾದ್ರೂ ನೀವು ಕರ್ಕೊಂಡು ಹೋಗಿ ನಿಮ್ಮೊಟ್ಟಿಗೆ ಅದಕ್ಕೆ ಇದಕ್ಕೆ ಅಂತ. ಸೊ ಹಿ ಸೆಡ್ ದಟ್ ಹಂಗಿಂಗೆಲ್ಲ ಕರ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ. ಐ ಹೋಪ್ ದ ಸ್ಕ್ರೀನ್ ಈಸ್ ವಿಸಿಬಲ್. ಐ ಆಮ್ ನಾಟ್ ಶೂರ್. ಈಗ ನಾನು ಐ ಆಮ್ ನಾಟ್ ಆಸ್ಕ್ಡ್ ಎನಿಮೋರ್. Yes, it is visible. ಓಕೆ. ಸೊ ಸಣ್ಣದ ಶೆಡ್ ಏನ್ ಕಾಣ್ತಾ ಇದೆ. ಸೊ ಯು ಕ್ಯಾನ್ ಸಿ ದಿಸ್ ಬ್ಯೂಟಿಫುಲ್ ಪ್ಲೇಸ್. ಈಗ ಏನ್ ಸುತ್ತ ಅಂದ್ರೆ ಆಲ್ಮೋಸ್ಟ್ ಒಂದು 24 ಕಿಲೋಮೀಟರ್ ಕಾಡ್ ಒಳಗಡೆ ಜೀಪ್ ಅಲ್ಲಿ ಹೋಗುವಂಥದ್ದು. ಅಂಡ್ ಐ ಶುಡ್ ಬಿ ಲಕ್ಕಿ ದಟ್ ನಂದು ಏನು ಬರ್ಡ್ ವಾಚಿಂಗ್ ಗೆ ಫಸ್ಟ್ ಎಕ್ಸ್ಪೋಷರ್ ಟು ಬರ್ಡಿಂಗ್ ವಾಸ್ ಇನ್ ದಿಸ್ ಪ್ಲೇಸ್. ಅಲ್ಲೊಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಒಟ್ಟಿಗೆ ಸರ್ವೆ ಮಾಡ್ತಾ ಇದ್ರು 4 ದಿನದ್ದು. ಆ ಸರ್ವೆಯಲ್ಲಿ ನನ್ನನ್ನು ಸೇರಿಸ್ಕೊಂಡ್ರು. ಸೊ ಅದರ ಹಿಂದೆ ಬೇರೆ ಉದ್ದೇಶ ಇತ್ತು, ನನಗೆ ಅದು ಆಮೇಲೆ ಗೊತ್ತಾಯ್ತು. ಹೋಗುವಾಗ 24 ಕಿಲೋಮೀಟರ್ ಜೀಪ್ ಅಲ್ಲಿ ಕರ್ಕೊಂಡು ಹೋಗಿ ಆ ಶೆಡ್ ಹತ್ರ ಬಿಟ್ರು. ಜೀಪ್ ಅವತ್ತೇ ಬಿಟ್ಟು ವಾಪಸ್ ಹೋಯ್ತು. ನನ್ಗಂತೂ ಫಸ್ಟ್ ಟೈಮ್ ಕಾಡಿಗೆ ಹೋಗ್ತಾ ಇದ್ದೀನಿ. ಹ್ಯಾಡ್ ಅಬ್ಸಲ್ಯೂಟ್ಲಿ ನೋ ಐಡಿಯಾ ಏನೇನ್ ತಗೊಂಡು ಹೋಗ್ಬೇಕು, ಹೇಗಿರಬೇಕು, ಯಾವ್ದು ಏನು, ಹ್ಯಾಡ್ ಅಬ್ಸಲ್ಯೂಟ್ಲಿ ನೋ ಐಡಿಯಾ. ಇದ್ಬಿಟ್ಟು ವಾಪಸ್ ಹೋಗುವಾಗ 24 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕಿತ್ತು. ನಾನಂತೂ 1-2 ಕಿಲೋಮೀಟರ್ಗಿಂತ ಹೆಚ್ಚು ಆವರೆಗೂ ನಾನು ನಡೆದೇ ಇಲ್ಲ. ವಾಕಿಂಗ್ ಮಾಡೋದು, ರನ್ನಿಂಗ್ ಮಾಡೋದು, ಆ ತರ ಎಲ್ಲ ನಥಿಂಗ್ ಆಫ್ ದಟ್ ಸಾರ್ಟ್ ಐ ಹ್ಯಾಡ್ ಡನ್. So this was in 2007 because second year of college when I started failing and going down on that mental health front. So this was something which I started parallelly. So ಒಂಥರ ನೋಡಿದರೆ the graph will match. ಒಂದು ಕೆಳಗಡೆ ಹೋಗುತ್ತೆ my academics in the college and the other side my interest in birding and outdoor will be going up. So exactly it will match. ಒಂದು ಕೆಳಗೆ ಹೋಗುವಾಗ ಇನ್ನೊಂದು ಮೇಲೆ ಹೋಗುತ್ತೆ. ಹಾಗೆ ಇರಬೇಕು ಅಂತಿಲ್ಲ, ಬಟ್ ಫಾರ್ ಮೀ ಇಟ್ ವಾಸ್ ಲೈಕ್ ದಟ್. ಸೊ ಸಚ್ ಅ ಬ್ಯೂಟಿಫುಲ್ ಪ್ಲೇಸ್. ಅಲ್ಲಿ ಹೋಗುವಾಗ ಮೈ ವೆರಿ ಫಸ್ಟ್ ಸೈಟಿಂಗ್ ಆಫ್ ಎ ಬರ್ಡ್ ವಾಸ್ ಮಲಯನ್ ನೈಟ್ ಹೆರಾನ್ ಅಂತ. ಇಟ್ಸ್ ಅ ವೆರಿ ರೇರ್ ಬರ್ಡ್. ಭಾರತದಲ್ಲಿ ಅಪರೂಪದಲ್ಲಿ ಅಲ್ಲಿ ಇಲ್ಲಿ ಸಿಕ್ಕಿದ್ರೆ ಅಷ್ಟೇ. ಬಹಳ ಒಂದು ಡೆನ್ಸ್ ಫಾರೆಸ್ಟ್ ಒಳಗಡೆ ಕಾಣುವಂತ ಒಂದು ಕೊಕ್ಕರೆ ತರ ಪಕ್ಷಿ. ಏನ್ ಪಾಂಡ್ ಹೆರಾನ್ ಅಂತ ಇದು ಕೆರೆ ಮತ್ತು ಸಣ್ಣ ಸಣ್ಣ ವಾಟರ್ ಬಾಡೀಸ್ ಹತ್ರ ಕಾಣುತ್ತೆ, ಅದು ಚರಂಡಿ ಹತ್ರನೂ ಕಾಣುತ್ತೆ. ಸೊ ದೀಸ್ ಆರ್ ಆಲ್ ರಿಲೇಟೆಡ್, ದೇ ಆರ್ ಬಿಟರ್ನ್ಸ್ ಅಂತ ಹೇಳ್ತಾರೆ ಫ್ಯಾಮಿಲಿಗೆ. ಸೊ ದಟ್ ವಾಸ್ ದಿ ಫಸ್ಟ್ ಬರ್ಡ್ ಐ ಸಾ. ಸೊ ಅದೆಲ್ಲ ನೋಡಿ ನಂತರ ವಾಪಸ್ ಬಂದೆ. ಸೊ ದೆನ್ ದಟ್ ಸಾರ್ಟ್ ಆಫ್ ಸೆಟ್ ಇನ್ ಮೈ ಮೈಂಡ್ ದಟ್ ಓಕೆ ಆಯ್ತು, ದಿಸ್ ಈಸ್ ಸಮಥಿಂಗ್ ಐ ಶುಡ್ ಕಂಟಿನ್ಯೂ. ಜೀವನದಲ್ಲಿ ಏನೇ ಬರಲಿ ಇದನ್ನ ನಾನು ಬಿಡ್ಲೇಬಾರದು. ಸೊ ದಟ್ ಎಕ್ಸ್ಪೀರಿಯನ್ಸ್. ಸೊ ಈಗ ಕೆಳಗಡೆ ನೋಡಬಹುದು ಆಲ್ ದೋಸ್ ಎಕ್ಸ್ಪೀರಿಯನ್ಸ್. ಈಗ ಏನು ಕೆಳಗಡೆ ಅವರು ಟೀ ಮಾಡ್ತಿದ್ದಾರೆ ಅಂದ್ರೆ ನನ್ಗಂತೂ ಇಟ್ ವಾಸ್ ಸಮಥಿಂಗ್ ಲೈಕ್ ಲಿವಿಂಗ್ ನ್ಯಾಷನಲ್ ಜಿಯೋಗ್ರಫಿಕ್ ಆರ್ ಡಿಸ್ಕವರಿ ಚಾನಲ್. ಇದು ಮಾಡ್ತಾ ಇದ್ದವರಿಗೆ ಆತರ ಇಲ್ಲ, ಬಟ್ ಫಾರ್ ಮೀ ಇಟ್ ವಾಸ್ ದಿ ಫಸ್ಟ್ ಟೈಮ್. ಐ ವಾಸ್ ಸೋ ಎಕ್ಸೈಟೆಡ್. ನನಗಂತೂ ಇನ್ನೂ ದಟ್ ಐ ಕ್ಯಾನ್ ರಿಮೆಂಬರ್ ದಟ್ ಫೀಲ್. ಅವತ್ತೊಂದು ಅಷ್ಟು ಜಿಗಣೆ, ಲೀಚಸ್ ಅಂತೂ ಸಿಕ್ಕಾಪಟ್ಟೆ, ಬಿಕಾಸ್ ಇಟ್ಸ್ ಅ ಶೋಲಾ ಫಾರೆಸ್ಟ್. ಏನ್ ಮಡಿಕೇರಿ ಹೈ ಆಲ್ಟಿಟ್ಯೂಡ್ಸ್ ಅಲ್ಲಿ ಏನ್ ಸಿಗುತ್ತೆ ಅದೇ ತರದ್ದು ಪ್ರಾಂತ್ಯ. ಸೊ ಅದೆಲ್ಲ ಆದ್ಮೇಲೆ ಇಟ್ ಜಸ್ಟ್ ಸೆಟ್ ಇನ್ ಮೈ ಮೈಂಡ್. ಸೊ ದಟ್ ಈಸ್ ಮೈ ಫಸ್ಟ್ ಟ್ರಿಪ್. ಹಾಗಾಗಿ ಐ ಥಾಟ್, ಬಿಕಾಸ್ ಇನಿಷಿಯೇಷನ್ ಅವಾಗ ನನ್ನ ಹತ್ರ ಕ್ಯಾಮರಾ ಇದ್ದಿದ್ದು ಒಂದು 3 ಮೆಗಾಪಿಕ್ಸೆಲ್ದು ಒಂದು ಸಣ್ಣದು ಫ್ಯೂಜಿ ಫಿಲಿಮ್ ಅಂತ ಸೆಕೆಂಡ್ ಹ್ಯಾಂಡ್ ಕ್ಯಾಮರಾ ಅಪ್ಪ ಮನೆಯಲ್ಲಿ ತಂದು ಇಟ್ಟಿದ್ರು, ಅದನ್ನ ನಾನು ತಗೊಂಡು ಹೋಗ್ತಾ ಇದ್ದೆ. ಸೊ ದೀಸ್ ಆರ್ ಆಲ್ ಫೋಟೋಸ್ ಫ್ರಮ್ ದಟ್ 3 ಮೆಗಾಪಿಕ್ಸೆಲ್ ಕ್ಯಾಮರಾ. ಈಗಂತೂ ಫೋನ್ ಅಲ್ಲಿ ಯು ಗೆಟ್ ಸಚ್ ಗುಡ್ ಕ್ವಾಲಿಟಿ ಫೋನ್ಸ್. ಅವಾಗಂತೂ 3 ಮೆಗಾಪಿಕ್ಸೆಲ್ ವಾಸ್ ಅ ಬಿಗ್ ಥಿಂಗ್. ಮೊಬೈಲ್ ಫೋನ್ ಆಫ್ ಕೋರ್ಸ್ ವಾಸ್ ನಾಟ್ there. 2007 April to be exact. ಆಮೇಲೆ ದಿಸ್ ಈಸ್ ಜಸ್ಟ್ ಟು ಶೋ ಹೌ ಮೈ ಇಂಟ್ರೆಸ್ಟ್ ಆಲ್ಸೋ ಪ್ರೋಗ್ರೆಸ್. ಬಿಕಾಸ್ ನೇಚರ್ ವಾಚಿಂಗ್ ಅಂದ್ರೆ ಡೋಂಟ್ ಫಿಕ್ಸೇಟೆಡ್ ದಟ್ ಆಯ್ತು ಪಕ್ಷಿನೇ ನೋಡಬೇಕು, ಇದನ್ನೇ ನೋಡಬೇಕು. even stargazing is nature watching. Even taking landscape photographies, even trekking, walking, hiking, everything is getting close to nature. For me these are all again old pictures. So I started with reptiles. Illi ondu
ಹಾವನ್ನ ಯು ಕ್ಯಾನ್ ಸಿ. ದಿಸ್ ಇಸ್ ಫ್ರಮ್ ಅ ಸ್ನೇಕ್ ಪಾರ್ಕ್. ಸೊ ಐ ಯೂಸ್ ಟು ಗೋ ಸಂಡೇ ಸಮಯ ಸಿಕ್ಕಿದ್ರೆ ಸ್ನೇಕ್ ಪಾರ್ಕ್ ಹೋಗಿ ನೋಡುವುದು. ಮತ್ತೆ ಇದು ಹೆರ್ಪಟಾಲಜಿ ಅಷ್ಟು ಮಟ್ಟಕ್ಕೆ ತಲೆಗೊಳಗೆ ಹೋಗಿತ್ತು. ಇದು ಮನೆ ಸುತ್ತಮುತ್ತ ಹೋಗಿ ಹುಡುಕಾಡಿ ದಿಸ್ ಬ್ರಾಹ್ಮಿಣಿ ಬ್ಲೈಂಡ್ ಸ್ನೇಕ್. ಈಗ ದಿಸ್ ಕಾಲ್ಡ್ ಸಮಥಿಂಗ್ ಎಲ್ಸ್. ಸೊ ಬ್ಲೈಂಡ್ ಸ್ನೇಕ್ ಅಂತ ನೋಡಿದ್ರೆ ಹುಳ ತರ ಕಾಣುತ್ತೆ, ಬಟ್ ಇಟ್ ಇಸ್ ಆಕ್ಚುಲಿ ಎ ಸ್ನೇಕ್. ಬರೋ ಮಾಡಿ ಅದು ಅರ್ಥವಮ್ ಎಲ್ಲ ತಿನ್ನುತ್ತೆ, ಟರ್ಮೈಟ್ಸ್ ಎಲ್ಲ ತಿನ್ನುತ್ತೆ. ಹಿಯರ್ ಯು ಕ್ಯಾನ್ ಸಿ ಸಮಥಿಂಗ್ ವೆರಿ ಇಂಟ್ರೆಸ್ಟಿಂಗ್. ಇದು ಏನೊಂದು ಶುರು ಮಾಡುವಾಗ ವಿ ಫೀಲ್ ದಟ್ ನಾವು ಏನೋ ಆಗ್ಬಿಡಬೇಕು ಅಂತ ಅನ್ಸುತ್ತಲ್ವಾ. ಸೊ ಆ ತರ ದಿಸ್ ವಾಸ್ ಹೆರ್ಪಟಾಲಜಿಸ್ಟ್ ಆಗ್ಬೇಕು, ಝುವಾಲಜಿಸ್ಟ್ ಆಗ್ಬೇಕು ಅಂತ. ದಿಸ್ ವಾಸ್ ಅಗೇನ್ ಇನ್ ಕಾಲೇಜ್. ಸೊ ಒಂದು ಸ್ಕಿಂಕ್ ಅಂತ ಹೇಳ್ತೀವಿ, ಅರಣ್ಯನ. ಆ ಡಾಕ್ಟರ್ ಏನ್ ಹೇಳ್ತೀರಾ ಅದಕ್ಕೆ ಕನ್ನಡದಲ್ಲಿ ಸ್ಕಿಂಕಿಗೆ? ಇಲ್ಲಿ ಹಾವರಾಣಿ, ಮೈಸೂರಲ್ಲಿ ಹಾವರಾಣಿ ಅಂತ ಹೇಳಿ. ಹಾವರಾಣಿ ಅಲ್ಲ, ದಿಸ್ ಇಸ್ ದ ಬಿಗ್ ಒನ್. ಹಾವರಾಣಿ ಅಲ್ಲ, ದಿಸ್ ಇಸ್ ದ ಹ್ಯೂಜ್ ಒನ್, ಮಬೂಯ. ಉಡಾನು ಅಲ್ಲ, ಇಟ್ಸ್ ಅ ಸ್ಕಿಂಕ್ ಓನ್ಲಿ, ನಾಟ್ ಮಾನಿಟರಿ ಲಿಸರ್ಡ್. ಆಯ್ತು, ಹಾವರಾಣಿ ತರ ಬಟ್ ದೊಡ್ಡದು. ಸೊ ಇದು ಹಳೆಯದೊಂದು ಮ್ಯಾಲ್ಕಮ್ ಸ್ಮಿತ್ ಅಂತ ಹೇಳಿ, ದರ್ ಇಸ್ ಅನ್ ಓಲ್ಡ್ ಬ್ರಿಟಿಷ್ ಟೈಮ್ ಕ್ಲಾಸಿಕ್. ಸೊ ದಟ್ ವಾಸ್ ಒನ್ ಆಫ್ ದಿ ಫಸ್ಟ್ ಬುಕ್ಸ್ ದಟ್ ವಾಸ್. ಐ ಯೂಸ್ ಟು ಸಿಟ್ ಅಂಡ್ ಮ್ಯಾಪ್. ಅಂದ್ರೆ ನೋಡಿ, ಈಗ ಇದನ್ನ ಹಿಡಿದ್ಬಿಟ್ಟು ಮ್ಯಾಪ್ ಮಾಡಿ ಎಷ್ಟು ಸ್ಕೇಲ್ ಇದೆ, ಯಾವ್ದು ಏನು ಅಂತ. I was absolutely making no progress, but on the enthusiasm, my point was, I failed miserably also. ಈಗ ನೆನಪು ಇಲ್ಲ ನನಗೆ ಏನು ಯಾವುದು ಅಂತ, ಬಟ್ ಐ ವಾಸ್ ಸೋ ಎಂಥೂಸಿಯಾಸ್ಟಿಕ್. ಐ ಹ್ಯಾಡ್ ಟು ಡೂ ಸಮಥಿಂಗ್ ವಿತ್ ದಿಸ್ ಅಂತ. ಆಮೇಲೆ ಇಟ್ ವೆಂಟ್ ಇನ್ ಟು ಇನ್ಸೆಕ್ಟ್ಸ್. ಈಗ ಡ್ರ್ಯಾಗನ್ ಫ್ಲೈ ಸ್ವಲ್ಪ ಹೊತ್ತು ನೋಡಿದೆ, ಆಮೇಲೆ ವೆಂಟ್ ಇನ್ ಟು ಬಟರ್ಫ್ಲೈಸ್, ದೆನ್ ಫೈನಲಿ ಸುತ್ತಿ. ದೆನ್ ಐ ವೆಂಟ್ ಇನ್ ಟು ಟ್ರೆಕ್ಕಿಂಗ್. ಮಡಿಕೇರಿಯಲ್ಲಿ ಇನ್ನೊಂದು 22 ವರ್ಷ ಹತ್ತತ್ರ ಇದ್ದೆ. ಐ ವಾಸ್ ಆಲ್ಮೋಸ್ಟ್ ವರ್ಕಿಂಗ್ ದೇರ್ ಇನ್ Madikeri for almost 2 years. So avaga I went into trekking. So you can see how the spectrum changes. So finally eBird anta yak hakidini andre, this is the last point where I have come to as of now, and it looks like it is the final point that I have reached. Ekandre birding ಸ್ವಲ್ಪ ಪ್ರಾಪರ್ ಆಗಿ ಮಾಡಬೇಕು, ಲಿಸ್ಟ್ ಅನ್ನ ಮೇಂಟೈನ್ ಮಾಡಬೇಕು, ಅದು ಇನ್ನೊಬ್ಬರಿಗೆ ಯೂಸ್ ಆಗಬೇಕು, and to discuss with people about birding and all those things. So slightly ಆರ್ನಿಥಾಲಜಿಸ್ಟ್ ಅಂತ ಕರೆಯುವ ಮಟ್ಟದಲ್ಲಿ ಯಾವತ್ತೂ ಬರಲ್ಲ. ಇಟ್ ಇಸ್ ಮೋರ್ ಆಫ್ ಎನ್ ಅಮೆಚರ್ ಬರ್ಡಿಂಗ್, ಬಟ್ ಮೀನಿಂಗ್ಫುಲ್ ಆಗಿ ಏನ್ ಮಾಡ್ತಾ ಇದ್ದೀನಿ ಅದನ್ನ ಎಲ್ಲೋ ಒಂದ್ ಕಡೆ ನಾಲೆಜ್ ಅನ್ನ ಇಟ್ಟಿರಬೇಕು, ಬೇರೆಯವರಿಗೆ ಉಪಯುಕ್ತ ಆಗುವ ಒಂದು ಮಾದರಿಯಲ್ಲಿ. ದಟ್ ಶುಡ್ ರಿಮೈನ್ ಇನ್ ಸಮ್ ಪ್ಲೇಸ್ ಅನ್ನೋದು. ಇಟ್ಸ್ ಎ ಹ್ಯೂಜ್ ಕೊಲಾಬರೇಟಿವ್ ಎಫರ್ಟ್. ನಂತರ ಡಾಕ್ಟರ್ ಅಭಿಜಿತ್ ಇದ್ದಾರೆ, ಪವನ್ ಇದ್ದಾರೆ. ಸೊ ವಿಜಯಲಕ್ಷ್ಮಿ ಮೇಡಮ್ ಅಂತೂ ಶಿ ಇಸ್ ದೇರ್ ಫಾರ್ ಎ ವೆರಿ ಲಾಂಗ್ ಟೈಮ್. ಸೊ ತುಂಬಾ ಜನ ಇದರಲ್ಲಿ ಅವರ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ ಈ ಬರ್ಡ್ಗೆ. ಇಟ್ಸ್ ಎನ್ ಇಂಟರ್ನ್ಯಾಷನಲ್ ಪ್ರಾಜೆಕ್ಟ್, ಸಿಟಿಸನ್ ಸೈನ್ಸ್ ಪ್ರಾಜೆಕ್ಟ್ ಅಲ್ಲಿ. My point is that ಈಗ many roots but one passion. So that for you also it should be like that. That is my desire that you may pursue many roots. ನೀವು ಯಾವಾಗೋಸ್ಕರ ಮಾಡ್ತಾ ಇದ್ದೀರಿ ಅನ್ನೋದು is immaterial. So one of the main reasons why I did not want to talk about birds today, ಯಾಕಂದ್ರೆ for me it was a life changer. Getting close to nature was a life changer. ಬಹುಶಃ ಆ ಸಮಯದಲ್ಲಿ ನಾನು ಈ ಒಂದು ಬರ್ಡಿಂಗ್ಗೆ ಅಥವಾ ನೇಚರ್ಗೆ ಬಾರದೆ ಹೋಗಿದ್ರೆ, ಆ ವಾಬ್ಲರ್ಸ್ ಅಂಡ್ ವೆಡರ್ಸ್ ಅಂತ ಏನ್ ಸಂಸ್ಥೆ ಇದೆ ಅವರೊಟ್ಟಿಗೆ ನಾನು ಬಹುಶಃ ಸಂಪರ್ಕ ಮಾಡಕ್ ಆಗದೇ ಇದ್ದಿದ್ರೆ, ಐ ಆಮ್ ನಾಟ್ ಶೋರ್ ವಾಟ್ ವುಡ್ ಹ್ಯಾವ್ ಹ್ಯಾಪನ್. ಸೊ ಬಹಳ ಒಂದು ಕಷ್ಟದ ಒಂದು ಸಿಚುವೇಶನ್ ಅಲ್ಲಿ ಆಫ್ಟರ್ ದಟ್ ಐ ಕೇಮ್ ಔಟ್. ಬಟ್ ನನ್ಗಂತೂ ಬಿಡಕ್ ಆಗ್ಲಿಲ್ಲ, ಬಿಕಾಸ್ ಇಟ್ ಬಿಕೇಮ್ ಸೋ ಕ್ಲೋಸ್ ಟು ಮೀ. ಈವನ್ ನೌ ವೆನ್ ಐ ಡೂ ಅಫಿಷಿಯಲ್ ಟ್ರಾವೆಲಿಂಗ್ ಆಲ್ಸೋ ನೋಡ್ತಾ ಇರ್ತೀನಿ. ಈಗ ಎಲ್ಲೆಲ್ಲಿ ನೋಡ್ಬೋದು ಅಂತ ಕೇಳಿದಿರಲ್ವಾ, ಈವನ್ ವೆಲ್ ಟ್ರಾವೆಲಿಂಗ್. ಈಗ ನೋಡುವವರಿಗೆ ಗೊತ್ತಿರುತ್ತೆ, ಅಮೂರ್ ಫಾಲ್ಕನ್ ಅಂತ ಒಂದು ದೇರ್ ಇಸ್ ಎ ಬರ್ಡ್. The first time I got to see Amur Falcon was ಗುಲ್ಬರ್ಗಾದಲ್ಲಿ. I had to go for a high court appearance. ರಾಯಚೂರಲ್ಲಿ ಇದ್ದಾಗ, ರಾಯಚೂರಿಂದ ಗುಲ್ಬರ್ಗಾ ಬೈ ರೋಡ್ ಹೋಗ್ತಾ ಇದೆ, ರೆಗ್ಯುಲರ್ ರಾಯಚೂರು ಗುಲ್ಬರ್ಗಾ ಹೈವೇ ಅಲ್ಲಿ. ಗುಲ್ಬರ್ಗಾ ರಿಂಗ್ ರೋಡ್ ಹತ್ರದಲ್ಲಿ when I was about to enter, ಗಾಡಿ ಸ್ವಲ್ಪ ಸ್ಲೋ ಆಗಿ ಹೋಗ್ತಾ ಇತ್ತು. ಲೆಫ್ಟ್ ಅಲ್ಲಿ ಲೈನ್ ಮೇಲೆ ಇಟ್ ವಾಸ್ ಸಿಟ್ಟಿಂಗ್. ಸೊ ಐ ಜಸ್ಟ್ ಸ್ಟಾಪ್ ದಿ ವೆಹಿಕಲ್ ಅಂಡ್ ಲುಕ್. ಬೈನೋಕ್ಯುಲರ್ ಎಲ್ಲ ಏನಿಲ್ಲ, ಬಟ್ ಆ ಸಮಯದಲ್ಲಿ ಇಟ್ ವಾಸ್ ಎಟ್ ಸೇಮ್ ಟೈಮ್. ಸೊ ಬರ್ಡಿಂಗ್ ಮಾಡಿ ಬಂದ್ರೆ ನಮ್ಗೆ ಗೊತ್ತಾಗುತ್ತೆ ಯಾವ ಸಮಯದಲ್ಲಿ ಏನ್ ಬಹುಶಃ ಎಲ್ಲಿ ಕಾಣಿಸ್ಕೋಬಹುದು ಅಂತ, ಯಾವ ಸಮಯದಲ್ಲಿ. ಸೊ ದಟ್ ವಾಸ್ ದಿ ಫಸ್ಟ್ ಟೈಮ್ ಐ ಆಮ್ ಸೀಯಿಂಗ್ ಎನ್ ಅಮೂರ್ ಫಾಲ್ಕ್. ಸೊ ಇದೇ ತರ ಏನೋ ಒಂದು ಉದ್ದೇಶಕ್ಕೆ ಎಲ್ಲೋ ಹೋದಾಗ ಏನೋ ಒಂದು ಸಿಗ್ತದೆ. ಸೊ ಫ್ರಮ್ ದಟ್ ಟೈಮ್ ವಾಟ್ ಹ್ಯಾಸ್ ಹ್ಯಾಪನ್ಡ್ ಇಸ್ ಕಂಟಿನ್ಯೂಸ್ಲಿ ಕೀಪ್ ಯುವರ್ ಮೈಂಡ್ ಓಪನ್. ಟ್ರೈನ್ ಅಲ್ಲಿ ಹೋಗುವಾಗ ಎಸ್ಪೆಷಲಿ ಪೀಪಲ್ ಆರ್ ಟ್ರಾವೆಲಿಂಗ್ ಆ ಕೊಂಕಣಲ್ಲಿ, ಬಹುಶಃ ಕಾರವಾರ ಮಂಗಳೂರು ಕಡೆ ಅಥವಾ ನಿಮ್ಮ ಹಾಸನ್ ದಾಟಿ ಏನ್ ಟ್ರೈನ್ ಅಲ್ಲಿ ಹೋಗ್ತೀರಾ, ಕೀಪ್ ಯುವರ್ ಐಸ್ ಓಪನ್. ನೀವು ರೈಲ್ವೆ ಸ್ಟೇಷನ್ ಅಲ್ಲಿ ನಿಂತಿರುವಾಗ ಯು ವಿಲ್ ಡೆಫಿನೆಟ್ಲಿ ಸಿ ಪಶ್ಚಿಮ ಘಟ್ಟದಲ್ಲಿ ಕಾಣುವಂತ ಹಲವು ಪಕ್ಷಿಗಳನ್ನ ನಿಮಗೆ ಆ ರೈಲ್ವೆ ಸ್ಟೇಷನ್ ಅಲ್ಲಿ ಗಾಡಿ ನಿಂತಿರುವಾಗ ನೋಡಬಹುದು. ದೇರ್ ಇಸ್ ನೋ ನೀಡ್ ಫಾರ್ ಯು ಟು ಗೋ ಎನಿವೇರ್. ನೀವು ಮನೆಯವರೊಟ್ಟಿಗೆ ದೇವಸ್ಥಾನಕ್ಕೆ ಹೋಗ್ತೀರಾ, ಕುಕ್ಕೆ ಹೋಗಿರ್ತೀರಾ, ಧರ್ಮಸ್ಥಳ ಹೋಗಿರ್ತೀರಾ, ಜಸ್ಟ್ ಕೀಪ್ ಯುವರ್ ಐಸ್ ಓಪನ್. ಯು ವಿಲ್ ಡೆಫಿನೆಟ್ಲಿ ಸಿ ಸೋ ಮೆನಿ ಥಿಂಗ್ಸ್. ನೀವು ಎಲ್ಲೂ ಇದಕ್ಕೆ ಅಂತ ಹೋಗೋದು ಬೇಕಾಗಿಲ್ಲ. ಸೊ ಅಂಡ್ ಯು ವಿಲ್ ಸಿ ಥಿಂಗ್ಸ್. ನಾನು ಪಕ್ಷಿಗಳ ಬಗ್ಗೆ ಹೇಳ್ತಾ ಇದ್ದೀನಿ. ಐ ಆಮ್ ನಾಟ್ ಸೇಯಿಂಗ್ ಯು ಶುಡ್ ಓನ್ಲಿ ಲುಕ್ ಎಟ್ ಬರ್ಡ್ಸ್, ಬಟ್ ಐ ಆಮ್ ಜಸ್ಟ್ ಗಿವಿಂಗ್ ಮೈ ದಿಸ್ ಥಿಂಗ್. So that is why nature watching as a way of life ಅಂತ ಹೇಳಿದ್ರೆ, because all said and done it has brought me great happiness in life. ಈಗ ಯಾಕೆ ನೋಡ್ತಾ ಇದ್ದೀರಿ ಅಂತ ಕೆಲವರು ಕೇಳ್ತಾರೆ, ನೀವು ಏನ್ ಮಾಡ್ತೀರಾ? ಯಾಕಂದ್ರೆ ನಾನು ತಗೊಳ್ಳುವಂತ 100 ಫೋಟೋಸ್ ಅಲ್ಲಿ 1-2 ಇಂಟರ್ನೆಟ್ ಅಲ್ಲಿ ಹಾಕ್ತೀನಿ, ಫೇಸ್ಬುಕ್ ಅಲ್ಲಿ ಅಪರೂಪಕ್ಕೆ.
ಅದರ್ವೈಸ್ ಇಟ್ ರಿಮೈನ್ಸ್ ಇನ್ ಮೈ ಹಾರ್ಡ್ ಡಿಸ್ಕ್. ಮತ್ತೆ ಈ ಬರ್ಡ್ ಅಲ್ಲಿ ಐ ಕೀಪ್ ಆನ್ ಆಡಿಂಗ್ ಲಿಸ್ಟ್. ಬಟ್ ಯಾಕೆ ಮಾಡ್ತಾ ಇದ್ದೀರಿ ಅಂತ ಕೇಳಿದ್ರೆ, ಸಿ ದರ್ ಇಸ್ ಅ ನೇಚರ್ ರೈಟರ್ ಆಲ್ಡೋ ಲಿಯೋಪಾಲ್ಡ್ ಅಂತ. I read him very recently. He's a very famous nature writer, but ಒಂದು 2-3 ತಿಂಗಳ ಮುಂದೆ I read one of his collection of essays. So ಅದರಲ್ಲಿ ಹೇಳ್ತಾರೆ, there should be no reason why you should have a hobby. So if you have a reason you have a hobby, then it is worthless to have it. ಅಂದ್ರೆ ನಿಮಗೆ ಒಂದು ಹವ್ಯಾಸ ಇದ್ರೆ ಅದು ಯಾಕೆ ಇದೆ ಅಂತ ಹೇಳಕ್ಕೆ ಒಂದು ಕಾರಣ ಇರಬಾರ್ದು. ಕಾರಣ ಇಲ್ಲ, ಅದಕ್ಕಾಗಿ ನಿಮ್ಮ ಹತ್ರ ಹವ್ಯಾಸ ಅಂತ ಇದೆ. So it means that you are getting pure plain happiness out of it. Don't do it for any other reason. ಯಾರೇ ಏನೇ ಕೇಳಿ, ನಿಮ್ಗೆ ಸಂತೋಷ ಸಿಗ್ತಾ ಇದೆ, you feel it is benefiting you, it's keeping you happy, then do it. So ಆ ಒಂದು ರೀತಿಯಲ್ಲಿ ನೋಡಿದರೆ, ಮತ್ತೆ in other times, like ಎಲ್ಲರೂ ಹೇಳಿದರೆ, it is soul whatever for the soul and all those things. For me it is a meditative and calming experience. ಬಹುಶಃ ಯೋಗ ಹೇಳ್ತಾರೆ ಜನ, ದೇವಸ್ಥಾನಕ್ಕೆ ಹೋಗ್ಬೇಕು ಹೇಳ್ತಾರೆ. ಬಹುಶಃ ನನ್ಗೆ more than birding, when I do birding alone, there is nothing more meditative. ಅದಕ್ಕಿಂತ ದೊಡ್ಡ ಧ್ಯಾನ ಮಾಡಲಿಕ್ಕೆ ನನ್ನ ಕೈಲಿ ಆಗಲ್ಲ. Because I totally get involved. Anyone who birds is like that. ಯಾರ ಹತ್ರ ಬೇಕಾದ್ರೂ ಕೇಳಿ. ಅದು ಬೇರೆ ಪೇಂಟಿಂಗ್ ಇದ್ರೆ you can ask people who are painters. ಅವರು ಬಹುಶಃ ಪೇಂಟ್ ಮಾಡುವಾಗ they totally get involved. So that is basically very calming, soothing experience. And most important takeaway is good friends. ನನಗೀಗ ಫ್ರೆಂಡ್ಸ್ ಯಾರು ಅಂತ ಕೇಳಿದ್ರೆ, ಬಹುಶಃ ಮೈಸೂರಲ್ಲಿ ಇದ್ದಾಗ ತನುಜಾ ಮೇಡಮ್ ಒಟ್ಟಿಗೆ ಒಬ್ರು ಬರ್ತಿದ್ದಾರಲ್ವಾ ಡಾಕ್ಟರ್, ಶಿ ವಾಸ್ ಇನ್ ಫಸ್ಟ್ ಸ್ಟ್ಯಾಂಡರ್ಡ್. ಏನ್ ಹೆಸರಿತ್ತು? ಲಾಸ್ಯ. ಸೊ ಲಾಸ್ಯದಿಂದ ಹಿಡಿದು there are people who are 80+ years old who are my friends. So I don't think ಬಹುಶಃ ಈ ತರ ಫೀಲ್ಡ್ ಅಲ್ಲೂ ಬಿಟ್ರೆ ನಿಮ್ಗೆ ಯಾವ ಫೀಲ್ಡ್ ಅಲ್ಲೂ ಕೂಡ you will not be in a position to say that I have friends from like 5-6 years of age till 85 years of age. ಆ ಹೇಳುವಂತ ಬಹುಶಃ ಹೆಮ್ಮೆ only people who are in this field will have. So I think that is a special joy in itself, and to have that kind of conversations with them. So ಬಹುಶಃ ಅಷ್ಟೊಂದು ಜನರನ್ನ to get to know such people, I think that is a final and most what do you say, comforting takeaway. So I just end. This is again a very old photo I took somewhere. ನನಗಂತೂ ನೆನಪಿಲ್ಲ. ಇಟ್ ಇಸ್ ಫ್ರಮ್ ದಿ ವೆಸ್ಟರ್ನ್ ಘಾಟ್ಸ್, ಕೇರಳ ಇರ್ಬೋದು ಇಲ್ಲ ಕೊಡಗಿರ್ಬೋದು. ಐ ಆಮ್ ನಾಟ್ ಶೂರ್ ಎಲ್ಲಿಂದ ತೆಗ್ದಿದ್ದು ಅಂತ. I just had it. So follow where your heart leads you to. In the case of nature watching, there is no right wrong. Just feel free, keep exploring, and try to get as close as possible to nature. So that is about it. So ಬಹುಶಃ ಜಾಸ್ತಿ ಸಮಯ ತಗೊಂಡಿದ್ದೀನಿ ಕಾಣುತ್ತೆ, but that was about it. So I hope ನಿಮ್ಗೆ ಬಹುಶಃ ನಿಮ್ಮಲ್ಲಿ ಅಟ್ಲೀಸ್ಟ್ ಸ್ವಲ್ಪ ಜನ ಪ್ರಕೃತಿಯನ್ನ ಹತ್ರ ಇಟ್ಕೊಂಡು maybe you'll feel that it is worth enough to hold it close and continue in your life. So ಅಷ್ಟೇ. So I hope I have kept it simple and not gone too technical. ಡಾಕ್ಟರ್ ಅಷ್ಟೇ, ನಂದಷ್ಟೇ. ಏನಾದ್ರೂ ಕೇಳೋದಿದ್ರೆ ಕೇಳ್ಬೋದು, ಇಲ್ಲ we can proceed as per